ದೇವಾದಿದೇವ, ನಿನ್ನ ಮಹಿಮೆ ಅಪಾರವಾದದ್ದು. ನಿನ್ನ ಆಟವನ್ನು ಬಲ್ಲವರಾರು. ಗುರುಲಿಂಗಪ್ಪ ಚೋಳಮ್ಮ ಕಾಶಿ ಯಾತ್ರೆಗೆ ಹೋಗಿ ಕಾಶಿ ವಿಶ್ವನಾಥನ ಸಾನ್ನಿಧ್ಯದಲ್ಲಿ ಇಬ್ಬರು ಲಿಂಗೈಕ್ಯರಾದರು. ಆ ವಿಶ್ವನಾಥನ ಸನ್ನಿಧಿಯಲ್ಲಿ ಲಿಂಗೈಕ್ಯರ. ಈ ವಿಷಯವನ್ನು ಭೀಮನಿಗೆ ಹೇಳಬೇಕೆಂದು ಹೊರಟಿರುವೆ. ಹೇಗೆ ಹೇಳಬೇಕು ತಿಳಿಯದಾಗಿದೆ. ಭೀಮ ಈ ಕಡೆ ಬರುತ್ತಿದ್ದಾನೆ. ಇಲ್ಲೇ ಹೇಳಿದ್ರಾಯ್ತು. ಜಂಗಮ ಬುದ್ಧಿ, ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ? ನಿಮ್ಮನ್ನೇ ನೀವು ಮಾತನಾಡಿಕೊಂಡು ಏನಾಗಿದೆ? ಏನಿಲ್ಲ ಭೀಮಣ್ಣ, ಆ ವಿಷಯವನ್ನು ಹೆಂಗೆ ಹೇಳಬೇಕು ನನಗಂತೂ ತಿಳಿಯದಾಗಿದೆ. ಬುದ್ಧಿ, ತಮಗೆ ಎಂಥ ಸಮಸ್ಯೆ ಇದ್ದರೂ ನನ್ನ ಮುಂದೆ ಹೇಳಿರಿ. ನನ್ನಿಂದ ಖಂಡಿತ ಸಾಧ್ಯವಿದ್ದರೆ ಅದನ್ನು ನೆರವೇರಿಸುತ್ತೇನೆ. ಏನು ಹೇಳಲಿ ಭೀಮಣ್ಣ, ಕೆಲ ಕಾಲದ ಹಿಂದೆ ಒಬ್ಬ ಮಹಾತ್ಮರು ನನ್ನ ಮನೆಗೆ ಬಂದು 2 ರತ್ನದ ಹಳ್ಳುಗಳನ್ನು ಕೊಟ್ಟು, ಇವನ್ನು ಜೋಪಾನವಾಗಿಟ್ಟುಕೋ, ನಾ ಬಂದು ಕೇಳಿದಾಗ ಕೊಡುವಂತೆ ಅಂತ ಹೇಳಿದ್ರು. ಇದರಲ್ಲಿ ಬೇರೆ ವಿಚಾರವೇನಿದೆ? ಇದರಲ್ಲಿ ವಿಚಾರ ಮಾಡುವಂಥದ್ದಾದರೂ ಏನಿದೆ ಬುದ್ಧಿ? ನಿಜ. ಆದರೆ ಕೆಲ ದಿವಸಗಳ ಹಿಂದೆ ಬಂದು ಆ ರತ್ನಗಳನ್ನು ನನಗೆ ಕೊಡುವಂತ ಹೇಳಿದರು. ಅದರಿಂದ ನನಗೆ ದುಃಖವಾಯಿತು ಬುದ್ಧಿ. ಅವರು ಕೇಳಿದ ವಸ್ತುವನ್ನು ಅವರು ಕೊಡಲು ನಿಮಗೇಕೆ ದುಃಖವಾಗಬೇಕು? ಅದು ಅಲ್ಲದೆ ತಾವು ಮಹಾತ್ಮರು, ಇಂಥ ವಿಷಯಕ್ಕೆಲ್ಲ ನೀವು ಮನಸ್ಸು ಮಾಡುವವರೇ ಅಲ್ಲ. ಅಂತಹ ನಿಮಗೆ ದುಃಖವಾಗಿದೆ ಎಂದರೆ ನನಗೆ ಆಶ್ಚರ್ಯವಾಗಿದೆ. ನಿನ್ನ ಮಾತು ಸತ್ಯ. ಆದರೆ ಯಾರಾದರೂ ಒಂದು ವಸ್ತುವನ್ನು ಕೊಟ್ಟು ಅದನ್ನು ಕಸಿದುಕೊಂಡು ಹೋದರೆ ನಿನಗೆ ದುಃಖವಾಗುವುದಿಲ್ಲವೇ? ಅಲ್ಲ ಬುದ್ಧಿ, ಅವರು ಕೊಟ್ಟ ವಸ್ತುವನ್ನು ಅವರು ತೆಗೆದುಕೊಂಡು ಹೋದರೆ ನನಗೇಕೆ ದುಃಖವಾಗಬೇಕು? ಆದರೆ ಆ 2 ರತ್ನಗಳು ನಿನ್ನ ರತ್ನಗಳು ಆ ಕಾಶಿ ವಿಶ್ವನಾಥನು ಕಸಿದುಕೊಂಡು ಹೋದ. ಬುದ್ಧಿ, ಯಾವ ರತ್ನಗಳು, ಯಾವ ವಿಶ್ವನಾಥ? ನನಗಂತೂ ಏನು ಗೊತ್ತಾಗುತ್ತಾ ಇಲ್ಲ. ದುಃಖಿಸಬೇಡ, ಚಿಂತೆ ಪಡಬೇಡ. ಆ 2 ರತ್ನಗಳು ನಿನ್ನ ತಾಯಿ ತಂದೆಗಳೆಂಬ ರತ್ನಗಳು. ಅವು ಕಾಶಿ ವಿಶ್ವನಾಥನ ಸನ್ನಿಗೆ ಹೋದಾಗ ಅವನ ಸನ್ನಿಧಿಯಲ್ಲಿಯೇ ಹೃದಯಾಘಾತದಿಂದ ಮೃತಪಟ್ಟರು. ಇದನ್ನೇನು ಹೇಳುತ್ತಿರುವಿರಿ ತಾವು? ಇದನ್ನೇನು ಹೇಳುತ್ತಿರುವಿರಿ? ನನ್ನ ತಂದೆ ತಾಯಿಗಳು ಕಾಶಿ ಯಾತ್ರೆಯಲ್ಲಿ ದೈವಾಧೀನರಾದರೆ, ಕಾಶಿ ಯಾತ್ರೆಗೆ ಹೋಗಿ ಬರುತ್ತೇನೆಂದು ಹೇಳಿ ಇಲ್ಲಿಗೆ 1 ವರ್ಷ ಮುಗಿಯುತ್ತಾ ಬಂತು. ಯಾತ್ರೆಯನ್ನು ಮುಗಿಸಿಕೊಂಡು ಬರುವ ಬದಲು ಅವರು ಕಾಶಿ ವಿಶ್ವನಾಥನಲ್ಲೇ ಐಕ್ಯರಾಗಿ ಹೋದರೆ, ಈ ದೇಹವನ್ನು ಭೂಮಿಗೆ ತಂದ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ನಿರ್ಭಾಗ್ಯ ಬುದ್ಧಿ, ನಾನು ನಿರ್ಭಾಗ್ಯ. ಚಿಂತಿಸಿದರು ಭೀಮ, ಚಿಂತಿಸಿದರು. ಎಲ್ಲಕ್ಕೂ ಆ ಸರ್ವೇಶ್ವರನೇ ಸಾಕ್ಷಿ. ದುಃಖಿಸಿದರು. ಇನ್ನು ಮುಂದೆ ಸದಾಕಾಲದಲ್ಲಿ ನಿನ್ನ ತಂದೆ ತಾಯಿಗಳು ಹೇಳಿಕೊಟ್ಟ ಮಾರ್ಗದಲ್ಲಿಯೇ ನಡಿ. ಈ ವಿಷಯವನ್ನು ಗೌರಮ್ಮಳಿಗೂ ತಿಳಿಸು. ಬುದ್ಧಿ, ನನ್ನ ಹೆಂಡತಿ ಈಗ ತುಂಬು ಗರ್ಭಿಣಿಯಾಗಿದ್ದಾಳೆ. ಈ ವಿಷಯವನ್ನು ಹೇಳಿದರೆ ಅವಳ ಮನಸ್ಸಿನ ಮೇಲೆ ಅದೆಷ್ಟು ಆಘಾತವಾಗುವುದೋ ಏನು? ಹಾಗೇನೂ ಇಲ್ಲ. ಸಮಯ ಸಂದರ್ಭಗಳು ನೋಡಿಕೊಂಡು ನಿಧಾನವಾಗಿ ತಿಳಿಸು. ಹಾಗೇನು ಆಘಾತವಾಗದು. ದೈವ ಇಚ್ಛೆ ಆಗಲಿ ಬುದ್ಧಿ. ಸಮಯ ಸಂದರ್ಭ ನೋಡಿಕೊಂಡು ನನ್ನ ಹೆಂಡತಿಗೆ ಧೈರ್ಯ ಹೇಳುತ್ತೀರಿ ಬುದ್ಧಿ.
ನಿಮ್ಮ ಮುಖ ಒಂಥರ ಇದೆಯಲ್ಲ ಇವತ್ತು. ಏನೋ ಚಿಂತೆ ಮಾಡ್ತಾ ಇದ್ದೀರಾ? ಯಾವ ಚಿಂತೆ ಮಾಡ್ತಿದ್ದೀರಾ? ಏನು ಅಂತ ಹೇಳಿ. ಗೌರ, ನಿನಗೆ ಆ ವಿಷಯವನ್ನು ನಾನು ಹೇಗೆ ಹೇಳಲಿ ಗೌರ, ಹೇಗೆ ಹೇಳಲಿ? ಯಾಕೆ ದುಃಖಿಸ್ತಾ ಇದ್ದೀರಾ? ಈ ನಿಮ್ಮ ದುಃಖಕ್ಕೆ ಕಾರಣವಾದ್ರೂ ಏನು ಅಂತ ಹೇಳಿ. ಗೌರ, ಈ ವಿಷಯವನ್ನು ಕೇಳಲು ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊ. ಏಕೆಂದರೆ ವಿಧಿಯ ಸಂಕಲ್ಪವೇ ಆಗಿದೆ. ನಮ್ಮಿಂದೇನು ಮಾಡಲು ಸಾಧ್ಯವಿಲ್ಲ ಗೌರ, ನಮ್ಮಿಂದೇನು ಮಾಡಲು ಸಾಧ್ಯವಿಲ್ಲ. ಸ್ವಾಮಿ, ವಿಧಿಯ ಸಂಕಲ್ಪ ಅಂದ್ರೆ ಅಂದ್ರೆ ನಿಮ್ಮ ಬಾಳಿನಲ್ಲಿ ಆ ವಿಧಿ? ಹೌದು ಗೌರ, ನಮ್ಮ ಬಾಳಿನಲ್ಲಿ ಆ ವಿಧಿ ಆಡಬಾರದ ಆಟವನ್ನಾಡಿ ನನ್ನ ತಂದೆ ತಾಯಿಗಳನ್ನೇ ತನ್ನ ಮಡಿಲಿನಲ್ಲಿ ಹಾಕಿಕೊಟ್ಟಿದ್ದು ಗೌರ. ಸ್ವಾಮಿ, ಅತ್ತೆ ಅತ್ತೆ ಮಾವಂದರಿಗೆ ಏನಾಯ್ತು ಸ್ವಾಮಿ? ಗೌರ, ಏನಾಯ್ತು? ಕಾಶಿ ಯಾತ್ರೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದ. ಕಾಶಿ ಯಾತ್ರೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನನ್ನ ತಂದೆ ತಾಯಿಗಳು ತಿರುಗಿ ಬಾರದ ಹಾದಿಗೆ ಹೊರಟು ಹೋಗಿದ್ದಾರೆ. ಹಾಗೆ ಹೇಳ್ಬೇಡಿ ಸ್ವಾಮಿ, ಹಾಗೆ ಹೇಳ್ಬೇಡಿ. ಅಯ್ಯೋ ದೇವ್ರಿ, ನನ್ನ ಅತ್ತೆ ಮಾವ ಏನ್ ತಪ್ಪು ಮಾಡಿದ್ರು, ಏನ್ ಅನ್ಯಾಯ ಮಾಡಿದ್ರು ಅಂತ ಹೇಳಿ ಅವರನ್ನು ಇಷ್ಟು ಬೇಗನೆ ಕರ್ಕೊಂಡೆ. ನನಗೆ ತಂದೆ ತಾಯಿ ಇಲ್ಲ, ಅವರೇ ನನ್ನ ತಂದೆ ತಾಯಿ ಅಂತ ಇದ್ದವರನ್ನು ಈಗ ಅವರನ್ನು ಕಸ್ಕೊಂಡ್ಬಿಟ್ಟು ನಾನು ದಯವಿಟ್ಟು ಮನಸ್ಸಿಗೆ ಶಾಂತಿಯನ್ನು ತಂದುಕೋ. ಆ ವಿಧಿಯ ಸಂಕಲ್ಪವೇ ಆಗಿದೆ. ಇದು ಪ್ರಕೃತಿಯ ನಿಯಮ ಗೌರ, ಪ್ರಕೃತಿಯ ನಿಯಮ. ಸ್ವಾಮಿ, ಮನಸ್ಸಿಗೆ ಶಾಂತಿ ತಂದ್ಕೋಬೇಕೆ? ಹೇಗ್ರಿ ನನ್ನ ತಾಯಿ ನೋಡು ಗೌರ, ನೀನು ಹುಟ್ಟೋ ಮಕ್ಕಳನ್ನ ನಾನು ನೋಡೇ ಸಾಯ್ತೀನಿ ಅಂತ ಹೇಳಿದ್ರೆ ಗೌರ, ನಿನ್ನ ಅತ್ತೆ ಮಾವ ಅಂದರೆ ನನ್ನ ತಂದೆ ತಾಯಿ ತೀರಿ ಹೋಗಿಲ್ಲ ಗೌರ, ತೀರಿ ಹೋಗಿಲ್ಲ. ಅವರು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮೌನವಾಗಿ ದೇಹವೆಂಬ ದೇಗುಲದಲ್ಲಿ ದೇವರಾಗಿ ಎತ್ತು ಹೋಗಿದ್ದಾರೆ ಗೌಡ, ಎತ್ತು ಹೋಗಿದ್ದಾರೆ. ನೀನು ಎಷ್ಟೇ ಹತ್ತರು, ನೀನು ಎಷ್ಟೇ ಹತ್ತರು ಮರಳಿ ಬರುವುದಿಲ್ಲ ಗೌರ, ಮರಳಿ ಬರುವುದಿಲ್ಲ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಿ ನೀವು? ಎಷ್ಟೊಂದು ಸರಳವಾಗಿ ಹೇಳ್ತಾ ಇದ್ದೀರಾ. ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ತಾಯಿಯನ್ನು ಕಳೆದುಕೊಂಡ ಕರುವಿನಂತಾಗಿದೆ ನನ್ನ ಪರಿಸ್ಥಿತಿ. ಅಮ್ಮ, ಅಯ್ಯೋ, ನಾನೇನು ಮಾಡಲಿ, ಯಾರನ್ನ ಕರೆಯಲಿ? ಅಯ್ಯೋ, ಏನ್ ಮಾಡ್ತೇವೆ ಗೌರವ? ಅಮ್ಮ, ಸರಿಯಾದ ಸಮಯಕ್ಕೆ ಬಂದಿರಿ. ಗೌರ ಹೊಟ್ಟೆ ನೋವು ಎಂದು ತಿಳಿದುಕೊಂಡು ಮಲಗಿ ಬಿಟ್ಟಿದ್ದಾಳೆ. ಅವಳಿಗೆ ಏನಾಗಿದೆ ನನಗೆ ಗೊತ್ತಾಗುತ್ತಿಲ್ಲ. ನೋಡು ತಾಯಿ, ನೋಡು. ನಮ್ಮ ಅಭಿಮಣ್ಣ, ನೀ ಏನು ಹೆದರಬೇಡ, ಅದು ಹೆರಿಗೆ ನೋವು ಇದಾವ. ಸ್ವಲ್ಪ ಒಳಗೆ ಕರ್ಕೊಂಬ, ನಾ ಎಲ್ಲ ನೋಡಿ ಕಳಿಸ್ತೇನಂತೆ. ನಡಿ ತಾಯಿ. ಭಗವಂತ, ನನ್ನ ಹೆಂಡತಿಗೆ ಸುರಕ್ಷಿತವಾಗಿ ಹೆರಿಯಾಗುವಂತೆ ಮಾಡುತ್ತಂದೆ. ಎಣ್ಣೆ ಆಗಲಿ ಗಂಡೆ ಆಗಲಿ, ಹೆಣ್ಣೆಂದರೇನು ಕಡಿಮೆ ಇಲ್ಲ, ಗಂಡೆಂದರೇನು ಹೆಚ್ಚು ಇಲ್ಲ. ಈ ಪ್ರಕೃತಿಯಲ್ಲಿ ಗಂಡು ಹೆಣ್ಣುಗಳು ಸರಿಸಮಾನವಾದವೆ. ಒಂದು ವೇಳೆ ಗಂಡು ಹುಟ್ಟಿದರೆ ನನ್ನ ತಂದೆಯೇ ಹುಟ್ಟಿ ಬಂದಿದ್ದಾನೆಂದು ತಿಳಿದುಕೊಳ್ಳುತ್ತೇನೆ. ಒಂದು ವೇಳೆ ಹೆಣ್ಣು ಹುಟ್ಟಿದರೆ
ನನ್ನ ತಾಯಿಯೇ ಹುಟ್ಟಿ ಬಂದಿದ್ದಾಳೆ ಎಂದು ತಿಳಿದುಕೊಳ್ಳುತ್ತೇನೆ. ಏನಾಯ್ತು? ತಮ್ಮ ಅಭಿಮಾನ, ನೀ ಏನು ಹೆದರಬೇಡ. ನೀನು ಹೆಂಡತಿಗೆ ಹೆಣ್ಮಗು ಹುಟ್ಟೈತೆ. ಅವಳು ಸೇಮು ಚೋಳೋ ಇದ್ದಂಗ ಅದಾಳ. ಶುಕ್ರವಾರ ದಿನ ಮಹಾಲಕ್ಷ್ಮಿ ಹುಟ್ಟಿದಂಗ ಆತ್ ನೋಡ್ಬೇಕು. ಸಂತೋಷ, ಪರಮ ಸಂತೋಷ. ನನಗೆ ಹೆಣ್ಣು ಮಗು ಹುಟ್ಟಿದೆ. ಹೌದು, ಈ ಒಂದು ಶುಕ್ರವಾರ ಆ ಲಕ್ಷ್ಮಿಯೇ ಹುಟ್ಟಿ ಬಂದಿದ್ದಾಳೆ. ಅದಕ್ಕಾಗಿ ಆ ಮಗುವಿಗೆ ಲಕ್ಷ್ಮೀ ಬಾಯಿ ಎಂದು ಹೆಸರಿಡುತ್ತೇನೆ. ಆದರೆ ತಾಯಿ, ಈಗ ಅವಳ ಆರೈಕೆಯನ್ನು ನಾನು ಹೇಗೆ ಮಾಡಬೇಕು? ಇದೇ ದುಃಖವಾಗಿದೆ ನನಗೆ. ತಮ್ಮ ಅಭಿಮಾನ, ನೀ ಅದು ಯಾಕಾಕ ಚಿಂತೆ ಮಾಡ್ತೀನಿ. ತವ್ರ ಮನೆಯವರು ಬರೋ ತಕನ ಅವಳ ನಾನೇ ಜೋಪಾನಾಗಿ ನೋಡ್ಕೊಳ್ತೀನಂತೆ. ಆಹಾ, ದಿಕ್ಕಿಲ್ಲದವರಿಗೆ ಆ ದೇವರೇ ದಿಕ್ಕಂತೆ. ನೀನು ನನ್ನ ಪಾಲಿಗೆ ದೇವತೆಯಾಗಿ ಬಂದೆಯಮ್ಮ. ನಿನ್ನ ಉಪಕಾರವನ್ನು ನಾನು ಯಾವ ರೀತಿ ಮರೆಯಬೇಕು? ಯಾವ ರೀತಿ ತೀರಿಸಬೇಕು? ಹಾಗೆಲ್ಲ ಮಾತಾಡ್ಬೇಡಪ್ಪ. ಈ ಸಮಯದಲ್ಲಿ ಯಾರಿದ್ರು ಆ ಸಹಾಯ ಮಾಡೇ ಮಾಡ್ತಿದ್ರು. ನೋಡು, ನೀನು ಸ್ವಲ್ಪ ನಾನು ಸಂತಿ ಹೇಳ್ತೀನಂತೆ, ಅದನ್ನೆಲ್ಲ ತೆಗೆದುಕೊಂಡ್ ಬರುವಂತೆ. ತಾಯಿ, ಮೊದಲು ಹೋಗೋಣ. ಸಿದ್ಲಿಂಗಯ್ಯ, ಆರಾಮ ಅದೇನವ ಬಸ್ಲಿಂಗವ್ವ? ಏನ್ ಬಂದೆ ನಮ್ಮ ಕಡೆ? ಸಿದ್ಲಿಂಗಯ್ಯನವ್ರು ಇಲ್ಲೇನು? ಅವರ ಕಾಶಿ ಯಾತ್ರೆಗೆ ಹೋಗ್ಯಾರ. ಕಾಶಿ ಯಾತ್ರೆಗೆ ಹೋಗ್ಯಾರ. ಕಾಶಿ ಯಾತ್ರೆಗೆ ಹೋಗ್ಯಾರ ಏನ? ಯಾಕೆ ಹೋದ್ರಂತೆ? ಏನು ಒಳ್ಳೇದಾಗ್ಲಂತ ಕೇಳ್ಕೊಂಡ್ ಬರಕ್ ಹೋಗ್ಯಾರ. ಒಳ್ಳೇದಾಯ್ತಂತ. ಏನಂಗ ನೋಡಕತ್ತಿ? ನಾ ಯಾಕೆ ನಿನ್ ನೋಡ್? ನೀನೇ ನನ್ನ ನೋಡಕತ್ತೀಗಿ. ಇಲ್ಲ, ನಾನ್ ನಿನ್ನ ನೋಡ್ಲೇನು? ಅಲ್ಲ, ನಾನ್ ನಿನ್ ನೋಡಕತ್ತೀನಿ. ನಾನು ಒಳ್ಳೆ ಕಣ್ಣಿಂದ ನೋಡಕತ್ತೀನಿ, ಆದ್ರೆ ನೀನ್ ಕೆಟ್ಟ ಕಣ್ಣಿಂದ ನೋಡ. ನಾನೇನು ಕಟ್ಟು ಕಣ್ಣಿಂದ ನನಗೇನು ಬ್ಯಾರ ಇಲ್ಲ. ನಿನ್ನ ಕಣ್ಣು ಹ್ಯಾಕ್ ಅದವೋ ನನ್ನ ಕಣ್ಣು ಹಾಗೆ ಅದವ. ಅದಿರ್ಲಿ, ಅದಕ್ಕೆ ಬಂದಿ ಅದು ಹೇಳ ಅಷ್ಟ. ಅಲ್ಲ, ಸಿದ್ಲಿಂಗಯ್ಯನವ್ರು ಇಲ್ಲ ಅಂದಲ್ಲ, ಕಾಸಿಗೆ ಹೊಂಟಾರಂದಿ. ಅಲ್ಲ, ಆ ಸಿದ್ಲಿಂಗಯ್ಯನ ಮಾಡ್ಕೊಂಡಾಗ್ಲಿಂದ ಏನಾದ್ರೂ ಸುಖ ಪಟ್ಟಿಗೇನು? ಏನಂದೆ? ಏಯ್, ನಾ ಏನ್ ಅಂಬ್ಲಪ್ಪ? ಮತ್ತೇನ್ ಮಾತಾಡಕತ್ತೀನಿ ಅಂತ? ಬಸ್ಲಿಂಗಿ, ಆ ಸಿದ್ಲಿಂಗಯ್ಯನ ಎದ್ದುಕೊಂಡು ಏನಾದ್ರೆ ಸುಖ ಪಟ್ಟಿಗೇನು ಅಂತ ಕೇಳಿದೆ. ಅದ್ರಾಗ ಬೇರೆ ಮಕ್ಕಳಾಗಿಲ್ಲಲ್ಲ, ಅದಕ್ಕೆ ನಾ ಕೇಳಿದೆ. ಮಕ್ಕಳಾದ್ರೆ ಬಿಟ್ಟೇನು? ನನ್ನ ಗಂಡನೇ ನನಗೆ ಮಗ, ಆತನೇ ಮಗ ಅಂತ ಜೋಪಾನ ಮಾಡ್ತೀನಿ. ಎಲ್ಲಿ ಸುದ್ದಿನ ನಾ ಕೇಳಿಲ್ಲಪ್ಪ. ನೀನು ಕೇಳಿಲ್ಲಲ್ಲ, ಏನು ಮುಂದೆ ನೋಡು ನಾ ಹೆಂಗ್ ಮಾಡ್ತೀನಿ ಅಂತ. ಏನು ಮಾಡ್ತೀಯಪ್ಪ? ನನ್ನ ಗಂಡಗ ನಾನೇ ಮಗು, ಅವ್ರು ನನಗೆ ಮಗು. ಒಳ್ಳೇದಪ್ಪ. ಇದೆಲ್ಲ ಆಗದ ಕೆಲಸ. ಏನ್ ಮಾಡ್ಬೇಕಂತಿ? ಅಲ್ಲ, ಮತ್ತೆ ಅವರು ಕಾಸಿಗೆ ಹೋಗ್ಯಾರಂದಿ. ಸ್ವಲ್ಪ ಹಂಗೇನಾರ ಹಂಗೇನಾರ ಆಮ್ಯಾಗ ಅವ್ರು ಬಂದ್ಮೇಲೆ ನೀನು ಹಿಂಗ ಪೂಜೆ. ಸಿದ್ಲಿಂಗಯ್ಯನವ್ರು ಇದ್ರ ತಾನೇ ಈ ಪೂಜೆ ಪುನಸ್ಕಾರಗಳೆಲ್ಲ. ನೀನೇ ನನ್ ಬಿಟ್ಟು ಹೋದಂಗೆ ಕಾಣೋದಲ್ಲ. ಬುಟಾಕ ಮನಸ್ಸು ಬರಬಲ್ದು. ಹಂಗಂತೀಯ? ಹಾಗಂದ್ರೆ ಹೋಗೋಣ. ಹೋಗಿ ಒಂದು ನೋಡೋಣ.
ಯಾರ ಸೀಕ್ರೆಟ್ ಸೇರ್ತಾರಪ್ಪ ದಯವಿಟ್ಟು ಧ್ವನಿ ಇದಾಕತ್ತೈತಿ. ಇಲ್ಲಿ ಯಾರು ಸೀಕ್ರೆಟ್ ಸೇರ್ತ್ಬಾರ್ದು. ಹಾಡದ ನಿಂತ್ಕೊಂಡ್ಬಿಡ್ತದ ನಂದು. ಕೆಮ್ಮಕತ್ತೀನಿ ಈಗ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಶಾಂತವೀರ ಮಲಗಿದ್ದಾನೇನ? ಇದೆ, ಈಗ ಹಾಲು ಕುಡಿದು ಮಲಗಿದ್ದಾನೆ. ಗೌರ, ನಾನು ಹೊಲ ಗದ್ದೆಗಳ ಕೆಲಸವನ್ನು ಮುಗಿಸಿಕೊಂಡು ಜೋಳದ ವ್ಯಾಪಾರಕ್ಕಾಗಿ ಬಿಜಾಪುರಕ್ಕೆ ಹೋಗಬೇಕೆಂದು. ಅಲ್ಲ ಸ್ವಾಮಿ, ಹಗಲಿರುಳು ಎನ್ನದೇ ವಿಶ್ರಾಂತಿ ತೆಗೆದುಕೊಳ್ಳದೆ ಶ್ರಮ ಪಟ್ಟು ಬಂದ ಆದಾಯವನ್ನು ಸಂತರಿಗೆ ಸರಳರಿಗೆ ದಾನ ಮಾಡ್ತೀರ ಅಲ್ಲ. ಒಂದಿಷ್ಟಾದ್ರೂ ಮನೆಗೆ ಎತ್ತಿಟ್ಟಿದ್ರೆ. ಹುಚ್ಚಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಎಂದು ಹೇಳಿಲ್ಲವೇ? ಅದರಂತೆ ಅದಕ್ಕಾಕೆ ನೀನ್ಯಾಕೆ ಚಿಂತೆ ಮಾಡ್ತೀಯ? ಅದಕ್ಕಾಗಿ ಕಡವಕೋಳ ಮಡಿವಾಳಪ್ಪನವರು ಏನ್ ಹೇಳಿದ್ದಾರೆ ಗೊತ್ತೇನು? ಯಾಕ ಮಾಡುತ್ತಿದ್ದಿ ನೀನು ಒಣ ಚಿಂತಿ, ಯಾಕ ಮಾಡುತ್ತಿದ್ದಿ ನೀನು ಒಣ ಚಿಂತಿ, ನಿನಗ ಬಡಕೊಂಡದಲ್ಲೋ ಮಾಯದ ಭ್ರಾಂತಿ, ನಿನಗ ಬಡಕೊಂಡದಲ್ಲೋ ಮಾಯದ ಭ್ರಾಂತಿ. ಅದಕ ಚೋತುಕೊಂಡು ನೀ ಕುಂತಿ, ಅದಕ ಚೋತುಕೊಂಡು ನೀ ಕುಂತಿ, ನಾಳೆ ಯಮ ಕೇಳಿದರ ನೀ ಏನಂತಿ, ನಾಳೆ ಯಮ ಕೇಳಿದರ ನೀ ಏನಂತಿ. ಯಾಕ ಮಾಡುತ್ತಿದ್ದಿ ನೀನು ಒಣ ಚಿಂತಿ, ನಿನಗ ಬಡಕೊಂಡದಲ್ಲೋ ಮಾಯದ ಭ್ರಾಂತಿ. ಮನೆಯ ಕಟ್ಟಿಸಿದಿ ಮಾಳಿಗೆ ಮಾಳಿಗೆ, ಮನೆಯ ಕಟ್ಟಿಸಿದಿ ಮಾಳಿಗೆ ಮಾಳಿಗೆ, ನಿನಗ ಹೋಗೋದು ಬಂತಲ್ಲೋ ನಾಳಿಗೆ, ನಿನಗ ಹೋಗೋದು ಬಂತಲ್ಲೋ ನಾಳಿಗೆ. ಗೊಂಗಡಿದು ಮಾಡ್ತಾರ ಜೋಳಿಗೆ, ಗೊಂಗಡಿದು ಮಾಡ್ತಾರ ಜೋಳಿಗೆ, ನಿನ್ನ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ, ನಿನ್ನ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಯಾಕ ಮಾಡುತ್ತಿದ್ದೆ ನೀನು ಒಣ ಚಿಂತಿ, ನಾಳೆ ಯಮಕೆ ಅಂತಿ ಅಂತಿ. ಹೆಂಡತಿ ಮಕ್ಕಳು ಸಂಪತ್ತು, ನೀನು ಹುಟ್ಟಿದಾಗ ಅದು ಎಲ್ಲಿತ್ತು? ಗಂಡ ಮಕ್ಕಳ ಸಂಪತ್ತು, ನೀನು ಹುಟ್ಟಿದಾಗ ಅದು ಎಲ್ಲಿತ್ತು? ನಟ್ಟ ನಡುವೆ ನಿನಗ ಗಂಟು ಬಿತ್ತು, ನಟ್ಟ ನಡುವೆ ನಿನಗ ಗಂಟು ಬಿತ್ತು, ತಿಳಿದು ನೋಡು ಅದರೊಳಗೆ ಕುಂತು, ನೀನು ತಿಳಿದು ನೋಡು ಅದರೊಳಗೆ ಕುಂತು. ಯಾಕ ಮಾಡುತ್ತಿದ್ದಿ ನೀನು ಒಣ ಚಿಂತಿ, ನಿನಗ ಬಡಕೊಂಡದಲ್ಲೋ ಮಾಯದ ಭ್ರಾಂತಿ, ಮಾಯದ ಭ್ರಾಂತಿ, ಮಾಯದ ಭ್ರಾಂತಿ. ನಾನು ಏನಾರ ಹೇಳಿದ್ರ ಅದಕ್ಕೆ ನೀವೇನಾರ ಹೇಳ್ತೀರಂತ. ಅಲ್ಲ, ನಾನು ನಿಮಗೆ ಅವ್ರವರಿಗೆ ಕೊಡಬೇಡ ಅಂತ ಹೇಳಿಲ್ಲ, ನಮಗಂತ ಮುಂದೊಂದಿಷ್ಟು ತೆಗೆದಿಟ್ಟು. ಅಲ್ಲೇ ಹುಚ್ಚಿ, ಉಣಲು ಇದೆ ಉಡಲು ಇದೆ, ಮತ್ತ್ಯಾಕೆ ನೀನು ಹಾಸ್ಯ ಮಾಡ್ತಿದ್ದಿ? ಹೋಗ್ರಿ, ನಾನು ನಿಮಗೇನು ಹೇಳಿದ್ರು ಕೇಳೋದಿಲ್ಲ. ನೀವು ಮಾತಾಡಿದಕ್ಕೆ ನಾನು ಆ ಮಾತು ಮಾತಾಡಬೇಕಾಗಿತ್ತು ಅಷ್ಟ, ಮತ್ತೇನಿಲ್ಲ. ಯಾರು ಬೇಡ ಅಂತಾರು. ಗೌರ, ಸರ್ರಿ, ನೀನು ಈ ರೀತಿ ಮುನಿಸಿಕೊಂಡರೆ ಹೇಗೆ? ನೀನು ಈ ರೀತಿ ಮುನಿಸಿಕೊಂಡರೆ ನಾನು ಜೋಳದ ವ್ಯಾಪಾರಕ್ಕೆ ಹೇಗೆ ಹೋಗಬೇಕು? ಹೋಗ್ತಾ ಇದ್ದೀನಿ, ಸ್ವಲ್ಪ ನಗು ನಗುತ್ತಾ ಕಡಿಸಿಕೊಡ್ಬಾರ್ದೆ ಹಾಡಿ?
ಇಳಿದಂತೆ ಶೃಂಗಾರ ಶ್ಯಾಮಲೆ ನೀನಾತೆ ಆರತಿಯೇ ಧರೆಗೆ ಇಳಿದಂತೆ ಶೃಂಗಾರ ಶ್ಯಾಮಲೆ ನೀನಾತೆ ನೀನಾಟ ಮಯೂರಿ ಕುಣಿದಂತೆ ನೀನಾಟ ಮಯೂರಿ ಕುಣಿದಂತೆ ಈ ರತಿಯ ರೂಪ ಕಂಡು ಮನಸೋತೆ ಈ ರತಿಯ ರೂಪ ಕಂಡು ಮನಸೋತೆ ಆ ಪ್ರಿಯ 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 ಎನ್ನಲಿ ನಿನ್ನ ಲಾ 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 ಲಾ. ಮಳೆ ಕಮ್ಮಾಗಿ ಬೆಳೆ ಕಾಳಿ ಇಲ್ದಂಗೆ ಕಾರು ಕಾಳಿ ಹೆಂಗ್ ಮಾಡೋದು ಎಂಕದು ಸಾಕಾಗೋಗಿದೆ ಜೀವನ. ನಮಸ್ಕಾರ ಬಸಪ್ಪನವರು. ಏನು ನೀವೇ ಮಾತಾಡಕತ್ತಿದ್ದೀರಲ್ಲ, ಏನು ಏನಾಗಿದೆ? ಓಹೋ ನಮಸ್ಕಾರ ಭೀಮಪ್ಪನವರಿಗೆ. ಓಹೋ ನಮಸ್ಕಾರ ಭೀಮ. ಓಹೋ ನಮಸ್ಕಾರ ಭೀಮಪ್ಪನವರಿಗೆ. ಮಳೆ ಬೆಳೆ ಏನು ವ್ಯಾಪಾರ ಏನು ಕಥೋ, ಸರಿಯಾಗಿ ಮಳೆ ಬೆಳೆ ಇಲ್ಲದೆ ಸಾಕಾಗಿ ಹೋಗದ. ಹೌದು, ನಿಮ್ಮ ಕಡೆ ಮಳೆ ಬೆಳೆ ಹೇಗಿದೆ? ಆ ಗುರು ಕೃಪೆಯಿಂದ, ದೇವರ ಕೃಪೆಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ. ಆದರೆ ಆಧ್ಯಾತ್ಮದ ಕೊರತೆಯಾಗಿದೆ ಅಷ್ಟೇ. ಒಂದು ಸತ್ಸಂಗವಿಲ್ಲ, ಪುರಾಣವಿಲ್ಲ, ಪ್ರವಚನವಿಲ್ಲ, ಏನೊಂದು ಇಲ್ಲದಂತಾಗಿದೆ. ಅದಕ್ಕಾಗಿ ಚಿಂತೆ ಮಾಡ್ತೀರಿ. ಬಿಜಾಪುರದಾಗ ಶನಿ ಮಠದಾಗ ವೆಂಕಟೇಶ್ವರ ಮಹಾರಾಜರು ಬಂದರಂತ. ಅಲ್ಲಿ ಹೋಗಿ ದಿನನಿತ್ಯ ಪ್ರವಚನ ಇರುತ್ತೆ. ಹಾಗೆ ಮೇಲಾಗಿ ಇದು ಪ್ರಸಾದ, ಹೊಟ್ಟೆಗೂ ಊಟ ಸಿಗುತ್ತೆ, ಹಂಗೆ ತಲೆಯ ಜ್ಞಾನ ಊಟ ಸಿಗುತ್ತೆ. ಹೋಗಿ ಬರಂ ಬನ್ನಿ. ಆಹಾ, ನನ್ನ ಬಹುದಿನದ ಆಸೆ ಈಡೇರಿದಂತಾಯ್ತು. ಗುರುವನ್ನು ದರ್ಶನ ಮಾಡುವ ಸುಯೋಗ ನನಗೆ ಒದಗಿ ಬಂದಂತಾಯ್ತು. ಮತ್ತೇಕೆ ತಡ? ಹರನ ದರ್ಶನಕ್ಕೆ, ಶಿವನ ದರ್ಶನಕ್ಕೆ, ಗುರುಗಳ ದರ್ಶನಕ್ಕೆ ತಡ ಮಾಡಲೇಬಾರದು. ನಡೆಯಿರಿ, ಮೊದಲು ಗುರುಗಳ ಬಳಿಗೆ ಹೋಗೋಣ. ಗುರುಗಳೇ, ನಿಮ್ಮ ಪ್ರವಚನ ಕೇಳಿ ಬಹಳ ದಿನವಾಯಿತು. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡಿ ನಿಮ್ಮ ಹತ್ತಿರ ಬಂದಿದ್ದೇವೆ. ಓಂ ಗುರುಲಿಂಗಾಯ ನಮಃ. ಭಕ್ತಾದಿಗಳ ಇಂದು ಸ್ವಗುಣ ಪರೀಕ್ಷೆಯ ಬಗ್ಗೆ ಪ್ರವಚನ ಪ್ರಾರಂಭವಾಗ್ತದೆ. ಮಗು ಅಂದ್ರೆ ಯಾರಪ್ಪ? 2 ತಿಂಗಳು 3 ತಿಂಗಳು ಕೂಸುಗೆ ಏನಾರ ತೊಂದರೆ ಆತತಿ ಹೇಗಂತಂದ್ರ ಕೂಸು ಅಳಾಗಿ ನಿಂದಿರ್ತೈತೆ. ಅವಾಗ ಆ ತಾಯಿ ಏನ್ ಮಾಡ್ತಾಳ, ಕೂಸು ಅಳ್ತೈತಲ್ಲ ಅಂತ ಬಂದು ಹಾಲು ಕುಡಿಸ್ತಾಳ. ಹಾಲು ಕುಡಿಸಿ ಎತ್ಕೊಂಡು ರಂಬಿಸ್ತಾಳ. ಆದ್ರೂ ಸಹಿತ ಆ ಕೂಸು ಅಳದನ್ನ ನಿಂದ್ರಿಸೋದಿಲ್ಲ. ಯಾಕಂತಂದ್ರ ಆ ಕೂಸಿಗೆ ಏನು ತೊಂದರೆ ಆಗ್ತೈತಿ ಅನ್ನೋದನ್ನ ಹೇಳಾಕ ಆ ಕೂಸಿಗೆ ಬಾಯಿ ಇದ್ರು ಮಾತಾಡಕ ಬರುದಿಲ್ಲ. ಆ ಕೂಸು ಏನೈತಲ್ಲ, ಮುಂದೆ ಹಂಗ 3-4 ತಿಂಗಳು ಆದ 5-6 ತಿಂಗಳಕ್ಕೆ ಬೆಳಿತಾನ. ದೊಡ್ಡದಾದ್ರಿಂದ ಆ ಮಗು ಆ ತಾಯಿನ ಸರ್ವಸ್ವ ಅಂತ ತಿಳ್ಕೊಂಡು ತಾಯಿ ಒಂದು ಕ್ಷಣ ಎಲ್ಲಿಯಾದರೂ ಸರಲ್ಲ ಅಂದ್ರ ಚೀರಿ ಅಳಾಕ ನಿಂದಿರ್ತೈತಿ. ಆ ಕೂಸು ಅಳ್ತೈತಿ ಅಂತೇಳಿ ಅವ್ರಪ್ಪ, ಅವ್ರ ಕಾಕ, ಚಿಕ್ಕಪ್ಪ ಯಾರು ಎತ್ಕೊಳಕ್ ಹೋದ್ರ ಆ ಕೂಸು ಅವ್ರ ಅಂತಕ್ಕೆ ಹೋಗೋದಿಲ್ಲ. ಆಮೇಲೆ ಆ ಹುಡುಗರ ಕೈಗೆ ಏನೇ ಕೊಟ್ರೆ ಹಿಡಿದಿಲ್ಲ. ತಾಯಿನ ಸರ್ವಸ್ವ ಅಂತ ತಿಳ್ಕೊಂಡ್ ಬಿಟ್ಟಿರ್ತೈತಿ. ಅದೇ ಕೂಸ ಸ್ವಲ್ಪ ದಿವಸ ಬಿಟ್ಟಂದ್ರ ಬೆಳಿತಾ ವರ್ಷ ಆತಂದ್ರ ಆ ಕೂಸು ಆಟ ಪಾಠಗಳಲ್ಲಿ ತಲೆನ ಹಾಗೆ ತಾಯಿನ ಮರ್ತು ಬಿಡ್ತದೆ. ಅದೇ ಕೂಸು ದೊಡ್ಡದಾಕುವಂತ ಪ್ರಾಯಕ್ಕೆ ಬರ್ತಾನೆ. ಪ್ರಾಯಕ್ಕೆ ಬಂದ ಮೇಗ ಅವನ ತಂದೆ ತಾಯಿಗಳು ಅವಂಗ ಕಣ್ಣೆ ನೋಡಿ ವಿಜೃಂಭಣೆಯಿಂದ ಲಗ್ನ ಮಾಡ್ತಾನ. ಲಗ್ನ ಮಾಡಿಂದ ಅವ ಏನ್ ಮಾಡ್ತಾನ, ಹೆಂಡತಿ ಮನೆಗೆ ಬರ್ತಾಳ. ಹೆಂಡತಿ ವ್ಯಾಮೋಹದಾಗ ಬಿದ್ದು ಹೆಂಡತಿನ ಸರ್ವಸ್ವ ಅಂತ ತಿಳ್ಕೊಂಡು ತಂದೆ ತಾಯಿನೆಲ್ಲ ಮರ್ತು ಬಂಧು ಬಳಗದನ್ನೆಲ್ಲ ಬಿಟ್ಟು ಅಣ್ಣ ತಮ್ಮಂದ್ರಿಂದ ಬ್ಯಾರೆ ಕರ
ಇಷ್ಟ ಆದಾಗ ಮುಂದೆ ಅವನ ಹೆಂಡತಿಗೆ ಏನೋ ಒಂದು ಕಾಯಿಲೆ ಆಗಿ ಮುಂದೆ ಈ ವರ್ಷ 2 ವರ್ಷದಾಗ ತೀರ್ಕೊಂಡು ಬಿಡ್ತಾವ. ಅವಾಗ ಏನ್ ಮಾಡ್ತಾನವ, ತನ್ನ ಹೆಂಡತಿಯ ಗುಣಗಾನ ಮಾಡ್ಕೊಂತ ದೊಡ್ಡ ದನಿ ತೆಗೆದ ಬಂದಾರ ಮುಂದ ಹೋದಾರ ಮುಂದ ಅಳಾಗಿ ನಿಂದಿರ್ತಾನ. ಇಷ್ಟಾದಿಂದ ಮುಂದೆ ತನ್ನ ಅವನ ಹೆಂಡತಿ ತವ್ರ ಮನೆ ಕಡೆ ಬಹಳ ಕಾಳಜಿ ಮಾಡ್ತಿರ್ತಾನ್ರಿಪ್ಪ ಅವ. ಹೆಂಡತಿ ವ್ಯಾಮದಾಗ ಬಿದ್ದು ಬಿಟ್ಟಿರ್ತಾನೆ, ಹೆಂಡತಿ ಕಡೆ ಮಂತನ ಕಡೆ ವಿಚಾರ ಮಾಡ್ತಿರ್ತಾನೆ. ಹೆಂಡತಿ ಸತ್ತಿಂದ ಸಂಸಾರ ಸಾಕಪ್ಪ ಅಂತೇಳಿ ಸನ್ಯಾಸಿಯಾಗಿ ಎತ್ತಗಾರ ಹೋಗ್ಬೇಕಂತ ವಿಚಾರ ಮಾಡ್ತಾನೆ. ಅದರಾಗ ಕೆಲವೊಂದು ಜನ ಏನ್ ಮಾಡ್ತಾರಂದ್ರ ಹಿಂದಿಂದೆಲ್ಲ ಮರ್ತ ಮತ್ತೆ ಎಲ್ಲರ ಕನ್ಯೆ ನೋಡಿ ಲಗ್ನ ಮಾಡಿಕೊಂಡು ಮುಂದಿನ ಸಂಸಾರ ಮಾಡ್ತಿರ್ತಾರೆ. ಈ ಸಂಸಾರ ಅನ್ನೋದು ದೊಡ್ಡ ಸಾಗರ ಇದ್ದಂಗ. ಸದ ಮುಂದೆ ಇದ್ದ ಪೂಜಿನ ತೆಗೆದು ಬಿಟ್ಟ ಸಸಾರ. ಈ ಸಸಾರನ ಸಂಸಾರ ಸಾಗಿಸಬೇಕಂತಂದ್ರ ನಾವು ಈ ದೇವರ ಬಗ್ಗೆ ಕಾಳಜಿ ವಹಿಸಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು, ಪ್ರವಚನ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಅನ್ನ ಸಂತರ್ಪಣೆ ಇಡಬೇಕು, ಹಿರಿಯರಿಗೆ ಪ್ರೀತಿ ವಿಶ್ವಾಸ ಇಡಬೇಕು. ಅಂದಾಗ ನಮ್ಮ ದುಃಖಗಳು ದೂರ ಆಗ್ತಾವ. ಆದ್ದರಿಂದ ಇವತ್ತ ಈ ಕಾರ್ಯಕ್ರಮ ಮುಕ್ತಾಯಗೊಳ್ತೈತಿ. ಜೈ ಮಹಾರಾಜ್ ಕಿ ಜೈ. ನಿಮ್ಮ ಉಪದೇಶವನ್ನು ಕೇಳಿ ನನಗೆ ಜ್ಞಾನೋದಯವಾಯಿತು. ಗುರುನಾಥ, ನನಗೆ ಜ್ಞಾನೋಪದೇಶವನ್ನು ನೀಡಿ ಈ ಮಾಯ ಸಂಸಾರದಿಂದ ನನ್ನನ್ನು ಬಿಡುಗಡೆ ಮಾಡುತ್ತದೆ. ಯಾರಪ್ಪ ನೀನು? ನಾನು ಯಾರೆಂದು ತಿಳಿಯಲು ಬಂದಿರುವ ಮಾನವ ನಾನು. ಮಾನವನಿಗೆ ನಾಮಾಂಕಿತ ಇರಬೇಕಲ್ಲವೇ? ಐತಿ ಬುದ್ಧಿ, ಐತಿ. ರಕ್ತ ಮಾಂಸ ಮಜ್ಜಾದಿಗಳಿಂದ ಸೃಷ್ಟಿಯಾಗಿರುವ ಈ ಶರೀರಕ್ಕ ಭೀಮೇಶ ಅಂತ ಕರೀತಾರ. ಯಾವುದು ಸುಳ್ಳು ಯಾವುದು ಸತ್ಯವು ನನಗಂತೂ ಗೊತ್ತಾಗ್ತಾ ಇಲ್ಲ. ಭೀಮಪ್ಪ, ಈ ಮನುಷ್ಯನಿಗೆ ಕ್ಷಣಿಕವಾದ 3 ವೈರಾಗ್ಯಗಳು ಉತ್ಪತ್ತಿ ಆಕಾವ. ಅವು ನಿನಗೇನಾದರೂ ಶ್ಮಶಾನ ವೈರಾಗ್ಯ, ಪ್ರಸುಸ್ತಿ ವೈರಾಗ್ಯ, ಪುರಾಣ ವೈರಾಗ್ಯ ನಿನಗೇನಾದರೂ? ಛೆ, ಇಲ್ಲ ಬುದ್ಧಿ. ನಾನು ಕ್ಷಣಿಕ ಸುಖಕ್ಕಾಗಿ ಬಂದವನಲ್ಲ. ನಾನು ಪರಮಾನಂದ ಪ್ರಾಪ್ತಿಗಾಗಿ ನಿಮ್ಮಲ್ಲಿಗೆ ಬಂದಿದ್ದೇನೆ. ಇಂತಹ ಕಂದನಿಗೆ ಜ್ಞಾನೋಪದೇಶವನ್ನು ನೀಡಿ ಈ ಭವಸಾಗರದಿಂದ ನನ್ನನ್ನು ಕಡಿಗೆ ಮಾಡುತ್ತದೆ. ಕಡಿಗೆ ಮಾಡು. ಹೌದು, ಇವನಿಂದ ಜಗತ್ ಕಲ್ಯಾಣವಾಗಬೇಕಾಗಿದೆ. ಅದಕ್ಕಾಗಿ ಭಾವರಾಯರು ಈತನನ್ನು ಕಳಿಸಿರಬೇಕು. ಆ ಗುರುವಿನ ಸಂಕಲ್ಪ ಹೇಗಿದೆ ಹಾಗಾಗಲಿ. ಭೀಮಣ್ಣ, ಗುರುಗಳ ಆಸನ ಹಾಕಿಕೊಂಡು ಕುಳಿತುಕೊಳ್ಳಪ್ಪ. ಧನ್ಯನಾದ ತಂದೆ, ನಿನ್ನ ದಿವ್ಯ ಕೋಟಿ ಅನಂತ ತೇಜದ ದೃಷ್ಟಿಯಿಂದ ನಾನು ಧನ್ಯನಾದೆ. ಧನ್ಯನಾದರೆ ಈಗ ನೀನಾರು? ನಿನ್ನ ಹೆಸರೇನು? ತಂದೆ ತಾಯಿ ಹೆಸರಿಟ್ಟ ವಸ್ತುವೇ ನಾನು. ಆ ವಸ್ತು ಯಾವ ಸ್ವರೂಪದಿಂದ ಇರುತ್ತದೆ? ಅದು ಮಾನವನಿಗೆ ಅಗೋಚರವಾಗಿರುತ್ತದೆ. ಮನುಷ್ಯನಿಗೆ ಗೋಚರವಾಗಿರುತ್ತದೆ. ಮಾನವನಿಗೆ ಅಗೋಚರವಾಗಿರುತ್ತದೆ. ಯಾರಿಂದ? ಯಾರಲ್ಲಿ ಪ್ರಾಪ್ತವಾಗುತ್ತದೆ? ಸದ್ಗುರುವಿನಿಂದ ಪ್ರಾಪ್ತವಾಗುತ್ತದೆ. ಅವರು ನಮಗೆ ಹೇಗೆ ದೊರೆಯುತ್ತಾರೆ? ತನು ಮನ ಧನದಿಂದ ಸೇವೆ ಮಾಡಿದಾಗ ಗುರುವಿನ ಒಲುಮೆಯಾಗುತ್ತದೆ. ಸೇವೆ ಮಾಡುವ ಸಾಧಕನು ಹೇಗಿರಬೇಕು? ಸೇವೆ ಮಾಡುವ ಸಾಧಕನು ಸಂಸಾರದೊಳಗಿದ್ದರೂ ನಿರಾಶವಾದಿಯಾಗಿರಬೇಕು. ಆ ಆಸೆ ಇದ್ದರೆ ಏನು ಮಾಡುವುದು? ಆ ಆಸೆ ಮತ್ತೆ ನಮ್ಮನ್ನು ಭವಕ್ಕೆ ಬರುವಂತೆ ಮಾಡುತ್ತದೆ. ಗುರುನಾಥ, ಸಾಕು ಸಾಕು ಭೀಮಣ್ಣ, ನಿನ್ನ ಜ್ಞಾನಕ್ಕೆ ಬೆಚ್ಚಿದೆ. ಇನ್ನು ಮುಂದೆ ಗುರುಲಿಂಗ ಜಂಗಮರನ್ನು ಜಗತ್ತಿಗೆ ನೀಡಿದ ಮಂತ್ರವನ್ನು ನಿತ್ಯ ನೆನೆಸುತ್ತಾ ಕಾಯಕವನ್ನು ಮಾಡಿ ಲೋಕ ಉದ್ಧಾರ ಮಾಡಿ ಹುತಾತ್ಮನಾಗಿ ಸಂತನಾಗಿ ಶರಣಾಗಿ
ಈ ಜ್ಯೋತಿ ಬೆಳಗುವಂತವನಾಗ. ನಾನು ಜನರಿಗೆ ಉಪದೇಶ ಮಾಡುತ್ತಾ ಜ್ಞಾನ ಜ್ಯೋತಿಯಾಗಿ ಬೆಳಗು. ಮಂತ್ರೋಪದೇಶ ಮಾಡುತ್ತೇನೆ, ಬಾರಪ್ಪ. ಧನ್ಯನಾದೆ, ಧನ್ಯನಾದೆ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಕಷ್ಟ ಕರ್ಮವ ಕಳೆದು ಬಿಟ್ಟ, ಕಷ್ಟ ಕರ್ಮವ ಕಳೆದು ಬಿಟ್ಟ ದಿಟ್ಟ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಮಂದಮತಿ ನಾನಿದ್ದೆ ನಮ್ಮ, ಬಂದು ಎನಗೊಲಿದಾನಮ್ಮ. ಮಂದಮತಿ ನಾನಿದ್ದೆ ನಮ್ಮ, ಬಂದು ಎನಗೊಲಿದಾನಮ್ಮ. ಕುಂದು ಮುಚ್ಚಿದ ಮೂಗುತಿ ಇಟ್ಟು, ಕುಂದು ಮುಚ್ಚಿದ ಮೂಗುತಿ ಇಟ್ಟು ಮೋಹ ಮಾಡಿದ ನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ನೀರು ಬಿಟ್ಟು ರಾಜ ಹಂಸೆ ಕ್ಷೀರ ಸವಿಯುವಂತೆ ಕೈದು. ಓ ನೀರು ಬಿಟ್ಟು ರಾಜ ಹಂಸೆ ಕ್ಷೀರ ಸವಿಯುವಂತೆ ಕೈದು. ಘೋರ ಸಾಗರದಿಂದ ನನ್ನ ಘೋರ ಸಾಗರದಿಂದ ನನ್ನ ಪಾರು ಮಾಡಿದ ನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಕರ್ಮವ ಕಳೆದು ಬಿಟ್ಟ, ಕಷ್ಟ ಕರ್ಮವ ಕಳೆದು ಬಿಟ್ಟ ದಿಟ್ಟ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಶ್ರೇಷ್ಠ ಗುರುವು ದೊರೆತಾನಮ್ಮ. ಎದ್ದು ಕುಂತಾರ, ಕಳತನ ಮಾಡೋದು ಬಹಳ ಹುಷಾರಾಗಿ ಮಾಡ್ಬೇಕು. ಹುಷಾರಾಗಿ ಮಾಡ್ಬೇಕು. ಏನೋ ಮಾರಾಯ, ಏನು ನೋಡಿದ್ರೆ ಧ್ಯಾನ ಕುಂತಾರ, ಕಲ್ಲು ನೋಡಿ ಹೆಂಗ ಬಿಡ್ತಾವ ದೊಡ್ಡ ಬುಕ್ಕ. ಇವ್ನು ಮಾಡ ಗಿಡ ಕಲ್ತಾರ ಹೆಂಗ? ಇವ್ರು ಏನಾದ್ರೆ ಮಾಟ ಮಂತ್ರಗಿನ ಕಲ್ತಾರೋ ಹೆಂಗೋ. ಇಲ್ಲ ಕಲ್ಲು ಕಲ್ಲು ಕಲ್ಲು
ಕಾಣ್ದಂಗೆ ಕಾಣ್ತಾರ ಇವ್ರು ಸಹವಾಸ ಬೇಡ, ನಾವು ಹೋಗ್ಬಿಡ್ರಿ. ಇವ್ರು ಮಹಾತ್ಮರು ಇದ್ದಂಗ ಇದಾರ, ಇವ್ರ ಸವಾಸ ಬೇಡ. ಯಪ್ಪ ಯಪ್ಪ, ನೀವು ನೋಡಿದ್ರೆ ಹಿಂಗೆ ಸುಮ್ಮನೆ ಕುಂತೀರಿ, ನಮಗೆ ಕಲ್ಲು ಒಗ್ಯಾಕತ್ತಾರ, ನಿಮಗೆ ಕಾಣಿಸಲ್ಲೇನ್ರಿ? बाहू साहेब महाराज की जय, बाहू साहेब महाराज की जय, ಸದ್ಗುರುನಾಥ ಜೈ. ಸದ್ಗುರುನಾಥ, ಯಾರು ನಿನ್ನ ಸೇವೆಯೊಳಗಿರುವರೋ, ಯಾರು ನಿನ್ನ ಧ್ಯಾನದೊಳಗಿರುವರೋ ಅವರ ಸೇವೆಯನ್ನು, ಅವರ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂದು ಇಡೀ ಜಗತ್ತಿಗೆ ತೋರಿಸಿದ ದಿವ್ಯ ಪುರುಷನು ನೀನು. ಪಾಂಡುರಂಗನು ಘೋರ ಕುಂಬಾರನ ಮನೆಯಲ್ಲಿದ್ದು ಸೇವೆ ಮಾಡಿದಂತೆ ಗುರುನಾಥ ನೀನು ನನಗಾಗಿ ನಾನು ನಿನ್ನ ಧ್ಯಾನದಲ್ಲಿರುವಾಗ ನೀನು ನನ್ನ ಹೊಲವನ್ನು ಕಾದೆಯ. ಶಿವ ಶಿವ, ನಿನ್ನನ್ನು ನನ್ನ ಹೊಲದಲ್ಲಿ ದುಡಿಸಿಕೊಳ್ಳುವಂತಾಯಿತೆ. ಹಾಗಾದರೆ ನಿನ್ನನ್ನು ದುಡಿಸಿಕೊಂಡಿರುವ ಈ ಹೊಲ ನನಗೆ ಬೇಕಾಗಿಲ್ಲ, ಈ ಹೊಲವೇ ನನಗೆ ಬೇಕಾಗಿಲ್ಲ. ಇದನ್ನು ಶಾಲೆಗಾಗಿ ದಾನ ಮಾಡಿಬಿಡುತ್ತೇನೆ, ದಾನ ಮಾಡಿಬಿಡುತ್ತೇನೆ. ಇಷ್ಟು ದಿನ ಮನೆಯಾಗಿದ್ದೆಲ್ಲ ದಾನ ಮಾಡಿದ್ದಾಯ್ತು, ಈಗ ಹೊಲನು ದಾನ ಮಾಡಿಬಿಡ್ರಲ್ಲ. ಅಲ್ರಿ, ನಿಮಗೇನಾದ್ರೂ ಹುಚ್ಚಿಗೆ ಚಡ್ದೈತೆ? ಹೌದು, ನನಗೆ ಹುಚ್ಚು ಹಿಡಿದಿದೆ, ಭಗವಂತನು ಹುಚ್ಚು ಹಿಡಿದಿದೆ. ನಿನಗೆ ಹೊಲ, ಮನೆ, ಆಸ್ತಿ, ಒಡವೆ, ವಸ್ತುಗಳ ಹುಚ್ಚು ನಿನಗಿಡಿದೆ. ಎಷ್ಟು ಹಾರಾಡ್ತಿಯಲ್ಲೇ ನೀನು ಬಾಳಿಗೆ, ಎಷ್ಟು ಹಾರಾಡ್ತಿದ್ದಿ ಬಾಳಿಗೆ, ಎಷ್ಟು ಹಾರಾಡ್ತಿದ್ದಿ ಬಾಳಿಗೆ. ಸತ್ತು ನಡೆವೆ ನೀನು ಮಸಣದ ಭೂಮಿಗೆ, ಸತ್ತು ನಡೆವೆ ನೀನು ಮಸಣದ ಭೂಮಿಗೆ, ಎಷ್ಟು ಹಾರಾಡ್ತಿದ್ದಿ ಬಾಳಿಗೆ. ಸಾಗುವೆ ಮಸಣದ ಮಣ್ಣಿನ ಮನೆಗೆ, ಭೋಗ ಭಾಗ್ಯವೋ ಏನಿಲ್ಲವೋ ಕೊನೆಗೆ. ಸಾಗುವೆ ಮಸಣದ ಮಣ್ಣಿನ ಮನೆಗೆ, ಭೋಗ ಭಾಗ್ಯವೋ ಏನಿಲ್ಲವೋ ಕೊನೆಗೆ. ಹೌದು ನನ್ನದಲ್ಲ ಎಂಬ ಉತ್ತರಕ್ಕೆ, ಹೌದು ನನ್ನದಲ್ಲ ಎಂಬ ಉತ್ತರಕ್ಕೆ, ಹೌದೆಂದು ಗೋಣನು ಅಲ್ಲಾಡಿಸುತ್ತ ನಡುವೆ, ಹೌದೆಂದು ಗೋಣನು ಅಲ್ಲಾಡಿಸುತ್ತ ನಡುವೆ. ಎಷ್ಟು ಹಾರಾಡ್ತಿದ್ದಿ ಬಾಳಿಗೆ ನೀ, ಸತ್ತು ನಡುವೆ ನೀನು ಮಸಣದ ಭೂಮಿಗೆ. ನಿನ್ನ ಬಟ್ಟೆಯ ನಿನಗೆ ಹಾಕಿದ್ದರು, ನಿನ್ನ ಒಡವೆಗಳ ಸಿಂಗರಿಸಿದ್ದರು. ನಿನ್ನ ಬಟ್ಟೆಯ ನಿನಗೆ ಹಾಕಿದ್ದರು, ನಿನ್ನ ಆಭರಣಗಳ ಸಿಂಗರಿಸಿದ್ದರು. ಅಗಲಿದೆ ಎಂದು ಬಾಯಿ ಪಡಕೊಳ್ಳುವರು, ಅಗಲಿದೆ ಎಂದು ಬಾಯಿ ಪಡಕೊಳ್ಳುವರು. ಉಗಿದು ಬಂದು ಕೋಳಿಗೆ ಹೊಡೆಯುವರು, ಉಗಿದು ಬಂದು ಕೋಳಿಗೆ ಹೊಡೆಯುವರು. ಎಷ್ಟು ಹಾರಾಡ್ತಿಯಲ್ಲೇ ಬಾಳಿಗೆ ನೀ, ಸತ್ತು ನಡುವೆ ನೀನು ಮಸಣದ ಭೂಮಿಗೆ, ಸತ್ತು ನಡುವೆ ನೀನು ಮಸಣದ ಭೂಮಿಗೆ. ಎಷ್ಟು ಹಾರಾಡ್ತಿದ್ದಿ, ಎಷ್ಟು ಹಾರಾಡ್ತಿದ್ದಿ, ಎಷ್ಟು ಹಾರಾಡ್ತಿದ್ದಿ ಭೂಮಿಗೆ. ಆತೇಳ್ರಿ, ಇನ್ನು ಮೇಲೆ ನಿಮ್ಮ ಮನಸ್ಸಿಗೆ ತಿಳಿದಂಗ ನೀವು ಮಾಡ್ರಿ. ನೀವಿದ್ರೆ ಎಷ್ಟು, ಆದ್ರೆ ಎಷ್ಟು, ನಾನು ನೋಡ್ಕೋತೇನೆ.
ಗೌರ ಗೌರ, ಎಂಥ ಮಾತು ಹೇಳಿದೆ ಗೌರ, ಎಂಥ ಮಾತು ಹೇಳಿದೆ. ನೀನು ನೀನು ನನ್ನ ಹೆಂಡತಿಯಲ್ಲ, ನನ್ನ ಪಾಲಿನ ದೇವತೆ ಗೌರ, ನನ್ನ ಪಾಲಿನ ದೇವತೆ. ಏಕೆಂದರೆ ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಕೂಡ ಹಾಲುವನ್ನ ಎಂದಂತಾಯಿತು. ಅಂದ್ರೆ ಗೌರ, ನಾನು ಈ ಪ್ರಾಪಂಚಿಕ ಜೀವನದಿಂದ ನಿವೃತ್ತಿಯಾಗ ಬಯಸುತ್ತಿದ್ದೇನೆ. ಈಗ ನೀನು ಆಡಿದ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಗೌರ, ಬಹಳ ಸಂತೋಷವಾಯಿತು. ಇಲ್ಲರಿ, ನೀವು ಮಾತಾಡೋದಕ್ಕೋಸ್ಕರ ನಾನು ಆ ರೀತಿ ಮಾತಾಡ್ಬೇಕಂತ ಮಾತಾಡಿಲ್ರಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಗೌರ ಗೌರ, ಇಲ್ಲ ಇಲ್ಲ ಇಲ್ಲ, ನೀನು ಸರಿಯಾಗಿ ಹೇಳಿದ್ದೀಯ. ಏಕೆಂದ್ರೆ ನೀನು ಹೇಳಿದ ಮಾತಿನಿಂದ ನನ್ನ ಹಾದಿ ಸುಗಮವಾಯಿತು ಗೌರ, ನನ್ನ ಹಾದಿ ಸುಗಮವಾಯಿತು. ಅಲ್ಲರಿ, ಮುಂದೆ ಸಂಸಾರಕ್ಕೊಂದಿಷ್ಟು ನನ್ ತಪ್ಪೇನ್ರಿ? ಇಲ್ಲ, ತಪ್ಪಲ್ಲ. ನೀನು ನನ್ನನ್ನು ನಂಬಿ ಬದುಕುವುದಕ್ಕಿಂತ ಆ ಭಗವಂತನನ್ನು ನಂಬಿ ಬದುಕು ಗೌರ, ಭಗವಂತನನ್ನು ನಂಬು. ಇನ್ನು ಮೇಲಾದರೂ ಪ್ರವಚನ, ಆಧ್ಯಾತ್ಮಿಕ, ಶರಣರ ಸಂಘ, ಸತ್ತು ವಿಚಾರದಲ್ಲಿ ಮನಸ್ಸು ಮಾಡು. ಆ ಕಡೆಗೆ ಸಾಗು ಗೌರ, ಆ ಕಡೆಗೆ ಸಾಗು. ಅಲ್ಲರಿ, ಎಲ್ಲರೂ ಇದೇ ರೀತಿ ಮಾಡ್ಕೊಂತ ಹೋದ್ರೆ ಮುಂದೆ ಮಕ್ಕಳು ಮರಿ ಸಂಸಾರ ಯಾರೇ ನೋಡ್ಕೊಂತಾರೆ? ಬೇಡ, ನೀನು ನನ್ನ ಜೊತೆಗೆ ಬದುಕೋದೇ ಬೇಡ. ಬಾ, ನಿನ್ನನ್ನು ತವರು ಮನೆಗೆ ಬಿಟ್ಟು ನಾನು ಮುಂದಿನ ಹಾದಿಯನ್ನು ನೋಡಿಕೊಳ್ಳುತ್ತೇನೆ. ಗಂಡನಿರ್ಬೇಕಾದ್ರೆ ತವರು ಮನೆಗೆ ಹೋದ್ರೆ ಹೆಣ್ಣಿನ ಕುಲಕ್ಕೆ ಒಳ್ಳೇದಲ್ಲ ರೀ, ಅದು ಶೋಭೆ ಅಲ್ಲ, ಶೋಭೆ ಅಲ್ಲ. ಗೌರ, ನಾನು ನಿನ್ನಂತೆ ನೀನು ಹೇಳಿದ ರೀತಿ ನಡೆದುಕೊಳ್ಳಲು ನಾನು ಭೀಮೇಶನಲ್ಲ, ಶರಣಪ್ಪ, ಭಾಗ್ಯವಾಡಿಯ ಶರಣಪ್ಪ, ಭಾಗ್ಯವಾಡಿಯ ವೆಂಕಟರಾಯರು ಕಾಲವಾದ ನಂತರ ಅಧ್ಯಾತ್ಮದ ಸಂಸ್ಕಾರ ನಿಂತು ಹೋಗುವಂತಾಯ್ತು. ಅದು ಮುಂದುವರಿತೈತೋ ಇಲ್ಲೋ ಅನ್ನೋದು ನಮಗೆ ಸಂಶಯ ಬಂದದ್ದು. ಓಹೋ, ಬಾಗೇವಾಡಿ ಭಕ್ತಾರು ಗುರುಗಳಿಗೆ ಪ್ರಣಾಮಗಳು. ಬಾಗೇವಾಡಿ ಶರಣರಿಗೆ ಶರಣು ಶರಣಾರ್ಥ. ಏನು ಬುದ್ಧಿ, ಒಬ್ಬರೇ ಏನು ಯೋಚನೆ ಮಾಡ್ತಿದ್ದೀರಲ್ಲ? ಅದರಲ್ಲಿ ಬಳ್ಳೊಳ್ಳಿಯಲ್ಲಿ ಬಾಳೆ ಸಾಹೇಬರು ಮತ್ತು ಶಿವಭಾಗಪ್ಪನವರು ಗುರುಬಂಧುಗಳು ಎಲ್ಲರೂ ಕ್ಷೇಮವಾಗಿರುವರೆ? ಎಲ್ಲರೂ ಕ್ಷೇಮವಾಗಿದ್ದಾರೆ, ಆದರೆ ಆಧ್ಯಾತ್ಮಿಕದ ಕೊರತೆಯಾಗಿದೆ. ಭಗವಂತನ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗ್ಬೇಕಪ್ಪ. ಎಲ್ಲ ಗುರುಗಳು ಗುರುಬಂಧುಗಳು ಸೇರಿಕೊಂಡು ಭಕ್ತಿಯನ್ನು ಬೆಳೆಸಬೇಕಾಗಿದೆ. ಆದರೆ ಏನು ಮಾಡುವ, ನಾವೆಲ್ಲ ವಯಸ್ಸಾದವರು, ಆದರೆ ಯುವಕರು ಅದರ ಬಗ್ಗೆ ಮನವೊಲಿಸಬೇಕು. ಆ ಕಾರ್ಯ ತಮ್ಮಿಂದ ಆಗಬೇಕೆಂದು ಕೇಳ್ಕೊಳ್ತೀವಿ. ಎಲ್ಲವೂ ಆ ಶಿವನಿಚ್ಛೆ ಆಗಲಿ. ನಾವು ಗುಲ್ಬರ್ಗದಿಂದ ಮುಂದೆ ಬಳ್ಳಾರಿಯತ್ತು ಹೋಗಬೇಕಾಗಿದೆ. ಬೇಡಿ, ಹಾಗೆ ಹೋಗುವಾಗ ಬಳ್ಳೊಳ್ಳಿಯಲ್ಲಿ ಕೆಲವು ದಿವಸ ಇದ್ದು ಅಲ್ಲಿಯ ಜನರಿಗೆ ಧರ್ಮೋಪದೇಶವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಗಲಿ, ತಮ್ಮ ಇಚ್ಛೆಯಂತೆ ಕೆಲವು ದಿವಸ ಬಳ್ಳೊಳ್ಳಿಗೆ ಹೋಗಿ ಗುರು ಮಹಾರಾಜರನ್ನು ಗುರುಬಂಧುಗಳನ್ನು ದರ್ಶನ ಮಾಡಿ ಕೆಲವು ದಿವಸ ಪ್ರವಚನವನ್ನು ಮುಂದುವರಿಸೋಣ. ಆಯ್ತೆ? ಆಗಲಿ. ತಮ್ಮ ಆಗಮನದಿಂದ ನಮಗೆ ಆನಂದವಾಯಿತು, ಪರಮಾನಂದವಾಯಿತು. ಪ್ರವಚನ ಮಾಡಬೇಕು.
ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನೀವೆಲ್ಲರೂ ಬಹಳಷ್ಟು ಪುಣ್ಯ ಮಾಡಿದ್ದೀರಿ, ಏಕೆಂದರೆ ನೀವು ಎಲ್ಲರೂ ಗುರುವನ್ನು ಪಡೆದುಕೊಂಡಿದ್ದೀರಿ. ಯಾವ ಮನುಷ್ಯ ಗುರುವನ್ನು ಹೊಂದುತ್ತಾನೋ, ಯಾವ ಮನುಷ್ಯ ಗುರುಪುತ್ರನಾಗುತ್ತಾನೋ, ಯಾರು ಗುರುವಿನ ಮಾರ್ಗದಲ್ಲಿ ನಡೆಯುತ್ತಾರೋ ಅವರಿಗೆ ಭವಸಾಗರದಿಂದ ಮುಕ್ತಿ ದೊರೆಯುತ್ತದೆ. ಈಗ ನೋಡಿ, ಬೀಸುವ ಕಲ್ಲು ಇರುತ್ತದೆ. ಬೀಸುವ ಕಲ್ಲನ್ನು ಬೀಸುವಾಗ ಕಾಳುಗಳನ್ನು ಹಾಕಿದಾಗ ಆ ಸುತ್ತ ಇರುವಂತ ಕಾಳುಗಳೆಲ್ಲವೂ ನುಸಿಯಾಗುತ್ತವೆ. ಆದರೆ ವಿಠ್ಠಲರಾವ್ರೆ, ಅಲ್ಲಿ ನಡುಕ ಮಳೆ ಏನಿರ್ತಲ್ಲ ಅದಕ್ಕೇನಂತಾರೆ, ಗುಸಿ ಅಂತಾರೆ, ಮಳೆ ಅಂತಾರೆ, ಹೌದಿಲ್ಲ? ಆ ಮಳೆ ಸುತ್ತ ಇರುವಂತ ಕಾಳುಗಳು ಮಾತ್ರ ಅವು ಸುರಕ್ಷಿತವಾಗಿರುತ್ತವೆ. ಇದರ ಅರ್ಥ ಏನು? ಯಾರು ಗುರುವನ್ನ, ಯಾರು ದೈವವನ್ನ, ಯಾರು ಭಗವಂತನನ್ನು ಆಶ್ರಯಿಸಿರ್ತಾರೋ ಅವರಿಗೆ ಎಂದಿಗೂ ಕೂಡ ಕೇಡಾಗುವುದಿಲ್ಲ ಎಂತಕ್ಕಂಥದ್ದೇ ಮಾತು. ಏಕೆಂದರೆ ಗುರು ಅಂತಂದರೆ, ಗು ಎಂದರೆ ಕತ್ತಲು, ರು ಎಂದರೆ ಬೆಳಕು. ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ, ಅಂದರೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದುಕೊಂಡು ಹೋಗುವವನೇ ಶ್ರೇಷ್ಠನಾಗಿರುವಂತಹ ಗುರು. ಅಂತಹ ಗುರುವಿನಲ್ಲಿ ಯಾವ ರೀತಿ ಸೇವೆ ಮಾಡಬೇಕಂದ್ರೆ, ಒಬ್ಬ ಶಿಷ್ಯ ಒಮ್ಮೆ ಕೇಳ್ರಲ್ಲಿ, ಒಬ್ಬ ಶಿಷ್ಯ ಒಮ್ಮೆ ಗುರುವಿನಲ್ಲಿ ಸುಮಾರು ವರ್ಷಗಳವರೆಗೆ ಸೇವೆ ಮಾಡ್ತಾನೆ. ಸೇವೆ ಮಾಡಿದರೂ ಅವನಿಗೆ ನಾನು ಮಾಡಿದೆ, ನಾನು ನೀಡಿದೆ, ನಾನು ಎನ್ನುವ ಮಮಕಾರ ಮಾತ್ರ ಹೋಗೇ ಇರೋದಿಲ್ಲ. 8 ವರ್ಷ ಸೇವೆ ಮಾಡಿದರೂ ಕೂಡ ಅವನಿಗೆ ಮುಕ್ತಿ ಬೇಕು ಅಂತೇಳಿ ಗುರುವಿನ ಹತ್ರ ಬಂದಿದ್ದ. ಗುರುವಿನ ಹತ್ರ ಕೇಳ್ತಾನ, ಗುರುಗಳೇ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರ, ನಾನು ಎಂದು ಸಾಯ್ತೀನೋ ನಿನಗೆ ಮುಕ್ತಿ ಸಿಗುತ್ತಂತ ಹೇಳ್ತಾರ. ಏನ್ ಹೇಳ್ತಾರ? ನಾನು ಎಂದು ಸಾಯ್ತೀನೋ, ನಾನು ಯಾವಾಗ ಸಾಯ್ತೀನೋ ಮುಕ್ತಿ ಸಿಗುತ್ತೆ. ಅವ ಅನ್ಕಂಡ, ಗುರುಗಳ ಸತ್ರ ನನಗೆ ಮುಕ್ತಿ ಸಿಗುತ್ತದೆ. ಸರಿ, ರಾತ್ರಿ ಗುರುಗಳು ಮಲಿಕೊಂಡಿದ್ರು. ದೊಡ್ಡದೊಂದು ಕಲ್ಲು ತಗೊಂಡು ಗುರುಗಳಿಗೆ ಹೊಡ್ಯಕ್ಕೆ ಹೋದ. ಅಲ್ಲಿ ಮೇಲೆ ಗಡಿಗೆ ಇತ್ತಲ್ಲ, ಅದಕ್ಕೆ ತಗಲಿ ಆ ಗಡಿಗೆ ಹೊಡೆದು ಗುರುಗಳ ಮೇಲೆ ಬಿತ್ತು. ಗುರುಗಳಿಗೆ ಎಚ್ಚರಾಗಿ ನೋಡ್ತಾರೆ. ಏನು ಮಾಡಕತ್ತಿದ್ದೀಯ? ಗುರುಗಳೇ ನೀವು ಹೇಳಿದ್ರಲ್ಲ, ಏನು? ನಾನು ಸತ್ರೆ ನಿನಗೆ ಮೋಕ್ಷ ಸಿಗುತ್ತಂತೇಳಿ, ಅದಕ್ಕೆ ನಿಮ್ಮನ್ನು ಕೊಲ್ತು ನನಗೆ ಮೋಕ್ಷ ಸಿಗುತ್ತಂತಂದ. ಅವಾಗ ಗುರುಗಳು ಹೇಳ್ತಾರ, ಅಯ್ಯೋ ಬುದ್ಧಿ ಇಲ್ಲದ ಮನುಷ್ಯನೇ, ಇಷ್ಟು ವರ್ಷ ನೀನು ಸೇವೆ ಮಾಡಿದರೂ ಕೂಡ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನೀನು. ನಾನು ಸತ್ರೆ ಅಂತಂದ್ರೆ ನಿನ್ನಲ್ಲಿರುವ ನಾನು ಮಾಡಿದೆ, ನಾನು ನೀಡಿದೆ, ನಾನು ಕೊಟ್ಟೆ, ನಾನು ನಾನು ಎನ್ನುವ ಮಮಕಾರ ಯಾವಾಗ ಸಾಯುತ್ತದೆಯೋ ಅಂದು ನಿನಗೆ ಮುಕ್ತಿ ಸಿಗುತ್ತದೆ ಅಂತ ಹೇಳಿದಾಗ ಶಿಷ್ಯನಿಗೆ ಪಶ್ಚಾತ್ತಾಪವಾಗಿ ಗುರುಗಳಲ್ಲಿ ನಂತರ ನಿಷ್ಠೆಯಿಂದ ಸೇವೆ ಮಾಡಿ ಗುರು ಪದವಿಯನ್ನು ಪಡೆದುಕೊಳ್ಳುತ್ತಾನೆ. ಇಂತಹ ಶ್ರೇಷ್ಠ ವಿಚಾರಗಳನ್ನು ಹೇಳಿ ಭಕ್ತರನ್ನು ಸದ್ಭಕ್ತಿಯ ಕಡೆಗೆ ಕರೆದುಕೊಂಡು ಹೋಗುವವನೇ ಗುರು. ತಂದೆ ತಾಯಿಗಳು ಏನು ಮಾಡ್ತಾರೆ? ಈ ಶರೀರವನ್ನ ಭೂಮಿಗೆ ತರ್ತಾರೆ. ಗಂಡ ಹೆಂಡಿರು ಕೂಡಿ ಈ ಶರೀರವನ್ನು ಭೂಮಿಗೆ ತರ್ತಾರೆ. ಆದರೆ ಭೂಮಿಗೆ ಬಂದಿರುವ ಈ ಶರೀರಕ್ಕೆ, ಈ ಜೀವಾತ್ಮಕ್ಕೆ ಒಳ್ಳೆಯ ವಿಚಾರ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಮಂತ್ರೋಪದೇಶವನ್ನು ಮಾಡಿ ಕಾಯವನ್ನ ಮಂತ್ರಪಿಂಡವನ್ನಾಗಿ ಮಾಡಿ ಭೂಮಿಯಿಂದ ಸ್ವರ್ಗದೆಡೆಗೆ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವ ಸಂಸ್ಕಾರವನ್ನು ನೀಡುವ ಮಹಾನ್ ವ್ಯಕ್ತಿಗೆ ಅಂತ ಗುರು. ಆ ಮುಕ್ತಿ ಅನ್ನುವುದು ಹಾದಿಯಲ್ಲಿ ಬಿದ್ದಿದೆ. ಅದಕ್ಕಾಗಿಯೇ ಅಲ್ಲಮ ಪ್ರಭುಗಳು ಹೇಳುತ್ತಾರೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲದ ಮುಕುತಿ, ಮುಕುತಿ ಸಾರೇ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲದ ಮುಕುತಿ, ಮುಕುತಿ ಸಾರೇ ಚೆಲ್ಲದ ಮುಕುತಿ.
ವೇದದ ಮೊದಲಿನ ಸಾರವಿದು, ವೇದದ ಮೊದಲಿನ ಸಾರವಿದು, ಮೇದಿನಿಯೊಳು ತಾ ತುಂಬಿಹುದು, ವೇದದ ಮೊದಲಿನ ಸಾರವಿದು, ವೇದಿನಿಯೊಳು ತಾ ತುಂಬಿಹುದು, ಹಾದಿ ಹಾದಿಗೆ ಬಿದ್ದಿಹುದು, ಹಾದಿ ಹಾದಿಗೆ ಬಿದ್ದಿಹುದು, ಗುರು ಸಾಧುರಿಗಲ್ಲದೆ ಕಾಣಿಸದನ್ನ ಸಾರೆ ಚೆಲ್ಲದ ಮುಕುತಿ, ಮುಕುತಿ ಸಾರೆ ಚೆಲ್ಲದ ಮುಕುತಿ. ಹಿಂದೆ ನೋಡಲು ಬಂದಿರುವುದು, ಮುಂದೆ ನೋಡಲು ನಿಂತಿರುವುದು, ಹಿಂದೆ ನೋಡಲು ಬಂದಿರುವುದು, ಮುಂದೆ ನೋಡಲು ನಿಂತಿರುವುದು, ಸಂಧು ಸಂಧಿಗೆ ಜಡಿದಿರುವುದು, ಸಂಧು ಸಂಧಿಗೆ ಜಡಿಸಿಹುದು, ಆನಂದ ಗುಹೇಶ್ವರ ಲಿಂಗವಿದಣ್ಣ ಸಾರೆ ಚೆಲ್ಲದ ಮುಕುತಿ, ಮುಕುತಿ ಸಾರೆ ಚೆಲ್ಲದ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಕುತಿ, ಸಾರೆ ಚೆಲ್ಲದ ಮುಕುತಿ, ಸಾರೆ ಚೆಲ್ಲದ ಮುಕುತಿ. ಯಾವ ದೇವ್ರು, ಯಾವ ಗುರುಗಳು, ಯಾವ ದೇವ್ರು, ಯಾವ ಗುರುಗಳು, ಯಾರಿದ್ದು ಏನು ಮಾಡುವರು? ಒಳ್ಳೆಯವರಿಗೆ ಕಾಲಿಲ್ಲ ಈ ಕಲಿಯುಗದಲ್ಲಿ. ಸುಳ್ಳು, ಬರೀ ಸುಳ್ಳು, ಎಲ್ಲ ಸುಳ್ಳು. ವಿಠ್ಠಲರವರೇ, ಈತನು ಯಾರು? ಗುರುಗಳೇ, ಅವರು ಪಟ್ಟಣ ಶೆಟ್ಟಿ ಸರ್ ಅಂತ ರಸ್ತೆದ ಕೆಲಸ ಮಾಡುವವರು. ಪಾಪ ಅವ್ರಿಗೆ ಮಕ್ಕಳಾಗಿಲ್ಲ ಅನ್ನೋ ಚಿಂತೆಯಿಂದ ಈ ಕುಡಿದು ಈಗ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಮನುಷ್ಯರು. ಸ್ವಲ್ಪ ಇಲ್ಲಿ ಕರ್ಕೊಂಡು ಶೆಟ್ಟರೆ, ಕುಡಿತದಿಂದ ಯಾವುದೇ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ, ಅದು ಇನ್ನ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತದೆ. ನೀನು ನಾಮೋಪದೇಶವನ್ನು ಪಡೆದುಕೊಂಡು ಸತ್ಕಾರ್ಯದಲ್ಲಿ ಮುಂದುವರಿ. ನಾಮೋಪದೇಶವನ್ನು ಪಡೆದುಕೊಂಡು ಸತ್ಕಾರ್ಯದಲ್ಲಿ ಮುಂದುವರಿದರೆ ನಿನಗೆ ವರ್ಷ ತುಂಬುವುದರೊಳಗಾಗಿ ಗಂಡು ಮಗ ಹುಟ್ಟುತ್ತಾನೆ. ಅವನಿಂದ ಮುಂದೆ ನಿಮ್ಮ ವಂಶದ ಕೀರ್ತಿಯು ಬೆಳಗುತ್ತದೆ. ಇದು ಸತ್ಯ ಸತ್ಯ ಸತ್ಯ. ಗುರುಗಳೇ, ಈ ನಿನ್ನ ಮಾತು ಸತ್ಯ ಆದ್ರ, ಈ ನಿಮ್ಮ ಮಾತು ಸತ್ಯವಾದ್ರ ಮುಂದೆ ನೀವು ಇದ್ದಲ್ಲಿಗೆ ನಾವು ನನ್ನ ಶಿಷ್ಯಂದ್ರನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮನ್ನು ದರ್ಶನ ಮಾಡ್ತೀನಿ ಗುರುವೆ, ನಿಮ್ಮ ದರ್ಶನ ಮಾಡ್ತೀನಿ. ಬಾ ಇಲ್ಲಿ. ಓಂ ಬಾಹು ಸಾಹೇಬ ಮಹಾರಾಜ್, ಓಂ ಶ್ರೀ ಬಾಹು ಸಾಹೇಬ ಮಹಾರಾಜ್. ಆಯ್ತು, ನಿನಗೆ ಗುರುವಿನ ಅನುಗ್ರಹವಾಗಿದೆ. ಮುಂದೆ ಎಲ್ಲವೂ ಜಯವೇ ಆಗುತ್ತದೆ. ವಿಠ್ಠಲರವರವರೇ, ಮುಂದೆ ನಾವು ಬಳ್ಳಾರಿ ಕಡೆಗೆ ಪ್ರಯಾಣ ಬೆಳೆಸೋಣವೇ? गुरुनाथ महाराज की, गुरुनाथ महाराज की, गुरुनाथ महाराज की. ಪರಮಾತ್ಮ ಕಾಪಾಡು ತಂದೆ. ನಾವು ಮಾಡಿದ ಅಪರಾಧವಾದರೂ ಏನು, ನಮ್ಮನ್ನೇಕೆ ಪರೀಕ್ಷಿಸುತ್ತಿರುವೆ ತಂದೆ? ಕರುಣಾಕರನೆಂದು ನಿನಗೆ ಕರೆದರೂ ಕರುಣೆ ಬಾರಲಿಲ್ಲವೇ ತಂದೆ? ನಿನಗೆ ಕರುಣೆ ಬಾರಲಿಲ್ಲವೇ? ನನ್ನ ಹೆಂಡತಿ ಮೃತ್ಯುವಿನ ದವಡೆಯಲ್ಲಿ ಬಳಲುತ್ತಿದ್ದಾಳೆ. ಹೇ ಮೃತ್ಯುಂಜಯನೇ, ಕಾಪಾಡು ದೇವಾ, ಕಾಪಾಡು. ಏಕೆ ಹೇಳುತ್ತಿರುವಿ? ಏನಾಗಿದೆ ನಿನಗೆ? ನೋಡ್ರಿ, ನಾವು ಇದ ಕಲಬುರಗಿ ಅವರು. ನನ್ನ ಹೆಸರು ಲಕ್ಷ್ಮಣ್ ರಾವ್ ಅಂತ. ನನ್ನ ಮಡದಿ
ಹೆರಿಗೆಯ ನೋವಿನಲ್ಲಿ ಬಳಲುತ್ತಿದ್ದಾಳೆ ತಂದೆ, ಬಳಲುತ್ತಿದ್ದಾಳೆ. ಈಗ ಅವಳ ಸ್ಥಿತಿ ಚಿಂತಾಜನಕವಾಗಿದೆ. ಅವಳು ಉಳಿಯುವಳೋ ಇಲ್ಲವೋ ಎಂಬುದು ಒಂದೂ ತಿಳಿಯದಾಗಿದೆ ಗುರುವೇ, ಒಂದೂ ತಿಳಿಯದಾಗಿದೆ. ಚಿಂತೆ ಮಾಡಬೇಡ ಕಂದ, ನಡೆ, ನಾನು ಬರುತ್ತೇನೆ. ಏನು, ನೀವು ಬರುತ್ತೀರಾ? ನೀವೇನು ವೈದ್ಯರೇ? ನೀವು ಯಾರು? ನಿಮ್ಮ ಹೆಸರೇನು? ನಮ್ಮನ್ನು ಬಾಗೇವಾಡಿ ಶರಣರು ಎಂದು ಕರೆಯುತ್ತಾರೆ. ಸದ್ಗುರುನಾಥ ಎಂದು ನನ್ನ ಹೆಸರು. ಭವರೋಗವು ವೈದ್ಯನರದೇ ಗುಣಮುಖವಾಗುವುದು. ನಡೆ, ನಿಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಇದೇ ರೀ, ನಮ್ಮ ಮನೆ ಇದೇ ರೀ ಅಪ್ಪರ, ನನ್ನ ಮನೆ. ಹೌದಾ? ಹಾಗಾದರೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಾ. ಆಯ್ತು ರೀ ಅಪ್ಪರ, ಕರ್ಕೊಂಡು ಬರ್ತೀನಿ. ಈಗ ಒಳಗೆ ಕರೆದುಕೊಂಡು ಹೋಗಿ. ಆಗಲ್ರಿ ಅಪ್ಪ. ಅಪ್ಪರ ಅಪ್ಪರ ಸುರಕ್ಷಿತವಾಗಿ ಹೆರಿಗೆ ಆಯಿತು. ಎಂಥ ಪವಾಡವಿದು! ಗುರುಗಳು ನನ್ನ ಹೆಂಡತಿಯ ಹೊಟ್ಟೆಯ ಮೇಲೆ ಕೈ ಇಟ್ಟಾಕ್ಷಣ ಕಷ್ಟಗಳೆಲ್ಲ ಕಳೆದು ಹೋಯಿತು. ಗುರುವೇ ಧನ್ಯನಾದೆ, ಗುರುವೇ ಧನ್ಯನಾದೆ. ಅದು ದೈವ ಕಾರ್ಯ, ತನ್ನಷ್ಟಕ್ಕೆ ತಾನೇ ನಡೆದಿದೆ. ನನ್ನನ್ನೇಕೆ ಹೊಗಳುವಿರಿ? ಏನೇ ಆಗಲಿ ಗುರುವೇ, ನಾವು ಮಾತ್ರ ನಿಮ್ಮನ್ನೇ ದೇವರೆಂದು ನಂಬಿದ್ದೇವೆ. ನಂಬು ನಂಬಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಕೆಗೆ ಕಾರಣ ಸಾಂಬನರುವೆ. ಆದರೆ ಈಗೇನಾಯಿತೆ? ಭಗವಂತನ ಮೇಲೆ ನಂಬಿಕೆ ಇಲ್ಲ, ಶ್ರದ್ಧೆ ಇಲ್ಲ. ನಂಬಿ ಕರೆದರೆ ಆ ಭಗವಂತ ಮೊರೆ ಇಡದೇ ಇರುವನು. ನಂಬಿ ನಚ್ಚಿ ಕರೆದೋಡೆ ಓ ಎನ್ನನೇ ಶಿವನು, ನಂಬಿ ನಚ್ಚಿ ಕರೆದೋಡೆ ಓ ಎನ್ನನೇ ಶಿವನು. ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ನಚ್ಚಿ ಕರೆದೋಡೆ ಓ ಎನ್ನನೇ ಶಿವನು, ನಂಬಿ ನಚ್ಚಿ ಕರೆದೋಡೆ ಓ ಎನ್ನನೇ ಶಿವನು. ನಂಬದೆ ನೆಚ್ಚದೆ ಬರಿದೆ ಕರೆವರ, ನಂಬದೆ ನೆಚ್ಚದೆ ಆ ನಂಬದೆ ನೆಚ್ಚದೆ ಬರಿದೆ ಕರೆವರ, ನಂಬದೆ ನೆಚ್ಚದೆ ಆ ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ದೇವಾ ದೇವಾ ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ಕೊಂಬೆ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ನಂಬದೆ ನೆಚ್ಚದೆ ಓ ಎನ್ನನೇ ಶಿವನು, ನಂಬಿ ನಚ್ಚಿ ಕರೆದೊಡೆ, ನಂಬಿ ನಚ್ಚಿ ಕರೆದೊಡೆ, ನಂಬಿ ನಚ್ಚಿ ಕರೆದಡೆ ಓ ಎನ್ನನೇ ಶಿವನು. ಆಗಲಿ ಗುರುವೇ,
ನಿಮ್ಮ ಆಜ್ಞಾಧಾರಕರವಾಗಿ ನಾವು ಬದುಕುತ್ತೇವೆ. ನಮ್ಮ ಮನೆಯ ಮೇಲೆ ನಿಮ್ಮ ಕರುಣೆ ಕೃಪಾ ಸದಾ ಇರಲಿ ಗುರುವೇ, ಕರುಣ ಕೃಪಾ ಸದಾ ಇರಲಿ. ಎಲ್ಲ ಬಾಹು ಸಾಹೇಬನ ಆಶೀರ್ವಾದ, ಸದ್ಗುರುವಿನ ಕರುಣೆ. ಏನು ಇಷ್ಟು ದಿನ ಆಯ್ತು, ಇಷ್ಟು ದಿನ ಆಯ್ತು, ಎಲ್ಲಿಂದ ಹೋಗಿದ್ರಿ ನೀವು? ಕಂಡಿದ್ದಕ್ಕೆ ನನಗೆ ಪುಣ್ಯವಾಯ್ತು. ಹೌದು, ಏನು ನಿಮಗೆ ತೊಂದರೆಯಾಗಿದೆ ಹೇಳಿ? ಏನು ಬಿಡಪ್ಪ, ಏನಾಗಬೇಕು? ಏನೋ ಬಿಡಪ್ಪ, ಏನೋ ಬಿಡಪ್ಪ. ಸಿದ್ಧಿಯಂಗೆ ಗೌಡ ನಾಡಿಗೆ ಈ ನಾಗನ ಗೌಡನು ನಾಡಿಗೆ ದೊರೆ ಅಲ್ಲ, ನನ್ನ ಪರಾಕ್ರಮಕ್ಕೆ ಹೆದರಿ ನಾಗರ ಹಾಲಿಗೆ ಹಾಲಲ್ಲಿ ವಿಷವಿದ್ದರೆ ಈ ನಾಗನಗೌಡನಿಗೆ ಮೈಯೆಲ್ಲ ವಿಷ. ಈ ನಾಗನಗೌಡನ ಪರಾಕ್ರಮಕ್ಕೆ ಹೆದರಿ ಜನ ಓಡಿ ಹೋಗುವರು. ಈ ನಾಗನಗೌಡನ ಯಾವತ್ತೂ ಯಾರಿಗೂ ಅಂದದೆ ಯಾರಾದರೂ ಈ ಊರಲ್ಲಿ ಈ ನಾಗನಗೌಡನನ್ನು ಏನಾದರೂ ಅಂದರೆ ಅವರ ಶಿರವನ್ನು ಚಂಡಾಡಿ ಬರುವೆ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಕೆಟ್ಟು ಹೋಗಬೇಡ. ವಿಚಾರ ಮಾಡು, ವಿಚಾರ ಮಾಡು. ಶಾಂತನಾಗು, ಶಾಂತನಾಗು. ಎಲ್ಲಿಯ ಶಾಂತಿ? ಸಹನೆ ಎಂಬುದು ನನ್ನ ರಕ್ತದಲ್ಲಿ, ನನ್ನ ಮಾನದಲ್ಲಿ ಕರಿ ಶಾಂತ ಸಮಾಧಾನವಿಲ್ಲ. ನನ್ನ ಹನಿ ಹನಿ ರಕ್ತದಲ್ಲೂ ಶಾಂತಿ ಸಹನೆ ಎಂಬುವುದೇ ಇಲ್ಲ. ಆದರೆ ನೀನು ಯಾರು? ನನ್ನನ್ನು ಶಾಂತಿಯಿಂದ ಕೇಳಲು ನೀನ್ಯಾರು? ನಾನು ಇಡೀ ಜಗತ್ತಿಗೆ ಶಾಂತಿಯ ಮಂತ್ರವನ್ನು ಬೋಧಿಸಲು ಬಂದವನು ನಾನು. ಕೆಟ್ಟ ಕೃತಿಯನ್ನು ಬಿಟ್ಟು ಬಿಡು, ಸನ್ಮಾರ್ಗದಲ್ಲಿ ಅಡಿ ಇಡು. ನೀನು ಮಹಾನ್ ಶರಣನಾಗುವೆ. ಒಮ್ಮೆ ವಿಚಾರಿಸು. ಶಾಂತಿ ನನ್ನಲ್ಲಿ ಸಿಕ್ಕಿದ್ದು ಸಹನೆ ಎಂದ ಮೇಲೆ ಈ ಸಂವಾದಕ್ಕೆ ನನಗೆ ಶಾಂತಿ ಎಲ್ಲಿಯದು? ಒಡೆಯುವುದು, ಕಡಿಯುವುದು, ಬಡಿಯುವುದು ನನ್ನ ವೃತ್ತಿ ಧರ್ಮವೇ ಅದು. ಹೌದಾ? ಈಗ ನನ್ನ ಮಾತು ಕೇಳೋದಿಲ್ಲ. ಸರಿ, ಅಲ್ಲಿ ಒಂದು ನಾಯಿ, ನನ್ನ ಒಂದು ಮಾತು ಹೇಳ್ತೀನಿ, ನಡೆಸಿಕೊಡ್ತೀಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ಅದೇನಂತ ಕೇಳ ಅದೇನಂದು ಕೇಳಿದೆ. ಅಲ್ಲಿ ಒಂದು ನಾಯಿ ಸತ್ತು ಬಿದ್ದಿದೆಯಲ್ಲ, ಅದನ್ನು ಬದುಕಿಸು, ನಾನು ಹೊರಟು ಹೋಗುತ್ತೇನೆ. ಏನು ಹೇಳುವುದಕ್ಕೆ ನನಗೆ ಶಾಂತಿ ಇಲ್ಲ. ಆದರೂ ಸತ್ತ ನಾಯಿ ಹೇಳಿಕೆ ಗೊತ್ತಾ? ಏನು ತಮಾಷೆ ಮಾಡುವುದು ಹೇಗೆ ಸಾಧ್ಯವೇ? ಇದೇನು ತಮಾಷೆಯೇ? ನನ್ನನ್ನು ಅಪಹಾಸ್ಯ ಮಾಡುವೆಯಾ? ಇರಲಿ, ಇದೇನು ನಾನು ಇಷ್ಟು ಸಹನೆಯಿಂದ ಯಾರು ಮಾತು ಕೇಳಿದವನಲ್ಲ. ಈತನ ಮಾತು ಕೇಳುವಂತಿಲ್ಲ. ಅದು ಹೇಳುತ್ತಿಲ್ಲ. ಅಪಮಾನ ಮಾಡಿಬಿಟ್ರಲ್ಲ. ಈತನ ಜೀವ ಕೊಡಲು ಶಕ್ತಿ ಇಲ್ಲವೆಂದ ಮೇಲೆ ಜೀವ ತೆಗೆಯುವ ಹಕ್ಕು ನಿನಗೇನಿದೆ? ವಿಚಾರಿಸು. ಆತ್ಮಾವಲೋಕನವನ್ನು ಮಾಡಿಕೊಂಡು ಮುಂದುವರಿ. ಈ ರೀತಿಯಾಗಿ ಹಿಂಸೆಯನ್ನು ಬಿಟ್ಟು ಅಹಿಂಸಾ ಮಾರ್ಗವನ್ನು ತೆಳೆ, ನಿನ್ನ ಬದುಕೆ ಉದ್ಧಾರವಾಗುವುದು. ಸಿಟ್ಟಿನ ಕೈಯಲ್ಲಿ ಸಿಟ್ಟು ಕೊಟ್ಟು ಕೆಟ್ಟು ಹೋಗುತ್ತಿದೆ ನಿನ್ನ ವಂಶ. ಸಿಟ್ಟಿನ ಕೈಯಳು ಬುದ್ಧಿಯ ಕೊಟ್ಟು ಕೆಟ್ಟು ಹೋಗುತ್ತಿದೆ ಜಗವೆಲ್ಲ. ಸಿಟ್ಟಿನ ಕೈಯಳು ಬುದ್ಧಿಯ ಕೊಟ್ಟು ಕೆಟ್ಟು ಹೋಗುತ್ತಿದೆ ಜಗವೆಲ್ಲ. ಸಿಟ್ಟು ಆದೀನ ಇಟ್ಟುಕೊಂಡವಗೆ ಸ್ವಾಧೀನವಿಹುದು ಜಗವೆಲ್ಲ, ಸ್ವಾಧೀನವಿಹುದು ಜಗವೆಲ್ಲ. ಸಿಟ್ಟಿನ ಕೈಯಳು ಬುದ್ಧಿಯ ಕೊಟ್ಟು ಕೆಟ್ಟು ಹೋಗುತ್ತಿದೆ ಜಗವೆಲ್ಲ. ಮನದೊಳು ಉದಿಸಿದ ಕೋಪವು ತನ್ನ ಜ್ಞಾನವನ್ನೇ ಮೊದಲು ಸುಡುತ್ತಿರುವುದು.
ಉದಿಸಿದ ಕೋಪವು ತನ್ನ ಜ್ಞಾನವನ್ನೇ ಮೊದಲು ಸುಡುತ್ತಿರುವುದು. ಜ್ಞಾನವು ಸುಟ್ಟು ಹೋದ ಮೇಲೆ ಸುಟ್ಟು ಹೋದ ಮೇಲೆ ನಿಜ ಸುಖ ಹಾಳಾಗಿ ಹೋಗುವುದು. ನಿಜ ಸುಖ ಹಾಳಾಗಿ ಹೋಗುವುದು. ಸಿಟ್ಟಿನ ಕೈಯಳು ಬುದ್ಧಿಯ ಕೊಟ್ಟು ಕೆಟ್ಟು ಹೋಗುತ್ತಿದೆ ಜಗವೆಲ್ಲ. ಉದಿಸಿದ ಕಿಚ್ಚು ತನ್ನಯ ಮನೆಯ ಸುಟ್ಟು ಪರಮನೆ ಸುಡುವುದು. ಮನೆಯೊಳು ಉದಿಸಿದ ಕಿಚ್ಚು ತನ್ನಯ ಮನೆಯ ಸುಟ್ಟು ಪರಮನೆ ಸುಡುವುದು. ತನ್ನ ದೇಹದ ಕಂಠಕ ರೋಗವಿದು. ತನ್ನ ದೇಹದ ಕಂಠಕ ರೋಗವಿದು. ಮೊದಲು ನಿನ್ನ ಮುಗಿಸಿ ಪರರಿಗೆ ಅಂಟುವುದು. ಮೊದಲು ಅವನ ಮುಗಿಸಿ ಪರರಿಗೆ ಅಂಟುವುದು. ಸಿಟ್ಟಿನ ಕೈಯಳು ಬುದ್ಧಿಯ ಕೊಟ್ಟು ಕೆಟ್ಟು ಹೋಗುತ್ತಿದೆ ಜಗವೆಲ್ಲ. ಸಿಟ್ಟು ಆಧೀನ ಇಟ್ಟುಕೊಂಡವಗೆ ಸ್ವಾಧೀನವಿಹುದು ಜಗವೆಲ್ಲ. ಸ್ವಾಧೀನವಿಹುದು ಜಗವೆಲ್ಲ. ಸ್ವಾಧೀನವಿಹುದು ಜಗವೆಲ್ಲ. ಸ್ವಾಧೀನವಿಹುದು ಜಗವೆಲ್ಲ. ಇದೇನಿದು ಎನ್ನ ಮನಸ್ಸಿಗೆ ಇಷ್ಟು ಸಮಾಧಾನವಾಗಿರುತ್ತದೆ. ಇದೇನು ಕೇಳಿದ ಕ್ಷಣಕ್ಕೆ ಎನ್ನ ಮನಸ್ಸು ಸಹನೆಯಿಂದ ಕೇಳಬೇಕೆನಿಸುತ್ತದೆ. ನನ್ನ ಸಹನೆಯನ್ನು ಕಳೆಯುವಂತಾಗಿದೆ. ನಾನು ಈಗ ಏನು ಮಾಡಲಿ? ನನ್ನ ಸಹನೆಯೇ ಎಂಬುವುದು ನನ್ನ ಉದರದಲ್ಲಿ ಯಾರನ್ನೂ ಕೇಳಿರಲಿಲ್ಲ. ಯಾರ ಮನಸ್ಸನ್ನು ಅರಿಯಲಿಲ್ಲ. ಈ ದಿವಸ ಈ ಪೂಜ್ಯರ ಮಾತುಗಳನ್ನು ಕೇಳಿ ಎನ್ನ ಮನಸ್ಸಿಗೆ ಕಂದ ಹೇಳು, ನಿನಗೆ ಜ್ಞಾನೋಪದೇಶವನ್ನು ನೀಡುತ್ತೇನೆ. ಉಪದೇಶವೆಂದರೇನು? ಉಪದೇಶವೆಂದರೆ ಅಜ್ಞಾನದಿಂದ ಜ್ಞಾನದೊಳಗೆ ಜ್ಞಾನದೆಡೆಗೆ ಕೊಂಡೊಯ್ಯುವ ಸಾಧನವೇ ಉಪದೇಶ. ನಾನು ಹೇಳುವ ಉಪದೇಶದಿಂದ ನಿನ್ನ ಮನಸ್ಸಿನಲ್ಲಿ ಆನಂದ ಉಂಟಾಗಿ ಪರಮಾನಂದ ಪ್ರಾಪ್ತಿಯಾಗುವುದು. ಆಗಲಿ ಗುರುದೇವ. ಅಲ್ಲಿ ಇರುವ ಜಂಬೂ ಮರದ ಕೆಳಗೆ ನಿನಗೆ ಜ್ಞಾನೋಪದೇಶವನ್ನು ನೀಡುತ್ತೇನೆ. ಅಭಿನಯಿಸಿದ್ದೇವೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ತಪ್ಪು ಇದ್ದೇ ಇರ್ತವೆ, ದಯವಿಟ್ಟು ಕ್ಷಮಿಸಬೇಕು. ಈ ಒಂದು ಕಲಾವಿದರಿಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಚಿದಾನಂದಪ್ಪ ಗವಾಯಿಗಳು ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆ ಮೇಲೆ ಬರಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಜಂಗಮನ ಪಾತ್ರಧಾರಿ ಬಸವರಾಜ ತಿಪ್ಪಣ್ಣನವರು ಕಲಗಟ್ಟಿಗೆ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ವೆಂಕಟರಾವ್ ಪಾತ್ರದಲ್ಲಿ ರಾಮಪ್ಪ ಲಿಂಗಪ್ಪ ಉಗ್ಗಣ್ಣನವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಗುರುಲಿಂಗಪ್ಪನ ಪಾತ್ರದಲ್ಲಿ ಕನಕಪ್ಪ ಇಂದರಿಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಬಸಪ್ಪನ ಪಾತ್ರದಲ್ಲಿ ಮಲ್ಲಯ್ಯ ಕೊಳಗಲ್ಲು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕೃಷ್ಣ ಭಟ್ಟರು ಪಾತ್ರದಲ್ಲಿ ಸುರೇಶ್ ರೆಡ್ಡಿ ಗೌಡ ದೇವಸೂಗೂರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಬಸವಣ್ಣಪ್ಪನ ಪಾತ್ರಧಾರಿ ಇದೇ ಗ್ರಾಮದವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಾಗನಗೌಡ ಪಾತ್ರದಲ್ಲಿ ವೀರಭದ್ರಗೌಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಸಂಗಯ್ಯನ ಪಾತ್ರದಲ್ಲಿ ಯರಿಸ್ವಾಮಿ ವೈಕಗ್ಗಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಸ್ತ್ರೀ ಪಾತ್ರಧಾರಿ ಗೌರಮ್ಮನ ಪಾತ್ರಧಾರಿ ಮಹಾದೇವಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ನಾಟಕದ ಹಿನ್ನೆಲೆ ಗಾಯಕರಾದ ಜೀವನೂರ್ ಕ್ಯಾಂಪ್ ಅನ್ವೇಷ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಪ್ಯಾಡ್ ವಿಜಯ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಮನವಿ ಮಾಡಿಕೊಳ್ತೇನೆ.
ಕೂಡ್ಲಿಗಿ ಜ್ಯೋತಿ ಮತ್ತು ಮಾದೇವಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಇದೇ ಗ್ರಾಮದ ನೀಲಮ್ಮನ ಪಾತ್ರಧಾರಿ ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಬಾಲಕ ಭೀಮಪ್ಪನ ಪಾತ್ರಧಾರಿ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಬಾಲಕ ಭೀಮಪ್ಪ ದಯವಿಟ್ಟು ಕ್ಷಮಿಸಬೇಕು. ಈ ನಾಟಕದ ಕವಿಗಳು ಸಿದ್ಧಾನಂದ ಶಾಸ್ತ್ರಿಗಳು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಕವಿಗಳು ದಯವಿಟ್ಟು ಕ್ಷಮಿಸಬೇಕು. ಆದಷ್ಟು ಕವಿಗಳಿಗೂ ಕೂಡ ಎಲ್ಲ ಕಲಾವಿದರ ಪರವಾಗಿ ಮತ್ತು ಗ್ರಾಮದ ಪರವಾಗಿ ಅವರಿಗೂ ಕೂಡ ಸನ್ಮಾನ ಮಾಡಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಬನ್ನಿ. ಕವಿಗಳಿಗೂ ಕೂಡ ಸನ್ಮಾನ ಮಾಡಿ ಈ ನಾಟಕದ ಮುಖ್ಯ ಪಾತ್ರಧಾರಿ ಚಿದಾನಂದಪ್ಪ ಗವಾಯಿಗಳು ಈ ನಾಟಕವನ್ನು ಉದ್ದೇಶಿಸಬೇಕು. ಆದರೆ ವಿದ್ವಾನ್ ಮಾತ್ರ ಎಲ್ಲೇ ಇದ್ದರೂ ಅವರಿಗೆ ನಾಮ ಸೀಮೆ ಯಾವುದೂ ಇಲ್ಲ ಅಂತ ಪ್ರಭಾಕರ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರೆದು ಎಲ್ಲ ಆಗ್ರಪ್ಪ ಅದು ಹಿಂದೆ ಇಲ್ಲೂ ಇವಾಗ ಫಸ್ಟ್ ಹಾಕಿ ಸೈಡ್ ನಿಂತಿರೋದು ಏಮಮ್ಮ ಸೈಡ್ ನಿಂತಿರೋದು ಬೇಕು ಅವರಿಂದ ಹೋಗ್ರಿ
ನೀವಿಷ್ಟು ಶಾಂತ ಚಿತ್ತರಾಗಿರೋದನ್ನ ನೋಡ್ತಾ ಇದ್ರೆ ನನಗೆ ಸಂತೋಷವಾಗ್ತಾ ಇದೆ. ಅಲ್ಲ, ನಾನು ಅಲ್ಲಿ ಬರುವ ಕಾಲದಲ್ಲಿ ಗುರುಗಳ ಒಬ್ಬ ಗುರುವಿನ ಕಡೆ ದರ್ಶನ ತಗೊಂಡು ಬಂದಿದ್ದೇನೆ. ಅವರ ಕಡೆ ಉಪದೇಶವಾದ ಮೇಲೆ ನನ್ನ ಮನಸ್ಸು ಸಂಕಲ್ಪವಾಗಿದೆ. ಅಲ್ಲ, ನಿಮ್ಮ ಮಾತನ್ನ ಕೇಳೋದಕ್ಕೆ ನನಗೆ ತುಂಬಾ ಆಶ್ಚರ್ಯವಾಗ್ತಾ ಇದೆ. ನೀವಿಷ್ಟು ಶಾಂತ ಚಿತ್ತರಾಗಿರ್ಬೋದು ನೋಡಿದ್ರೆ ನನಗೆ ತುಂಬಾನೇ ಆಶ್ಚರ್ಯ ಅನ್ನಿಸ್ತಾ ಇದೆ. ಏನಾಗಿದೆ? ನಾವು ಯಾವಾಗಲೂ ನಾನು ಗುರು ಮಹಾರಾಜರಿಂದ ಆಶೀರ್ವಾದದಿಂದ ಧನ್ಯನಾಗಿರುವೆನು ಮತ್ತು ಗುರುಗಳ ಆಶೀರ್ವಾದದಿಂದ ನಾವು ನಿನಗೆ ಶಾಂತ ಚಿತ್ತವಾಗಿ ಉಪದೇಶವನ್ನು ಕೊಡಬೇಕೆಂದು ಇರುವೆನು. ಏನು, ನೀವು ನನಗೆ ಉಪದೇಶ ಕೊಡಬೇಕು ಅಂತ ಇದ್ದೀರಾ? ಹೌದು, ಗುರುಗಳ ಅಪ್ಪಣೆ. ಅಲ್ಲ, ನನಗೇನು ಅರ್ಥ ಆಗತ್ತೆ ಅಂತ ನಾನು ಉಪದೇಶ ತಗೋಬೇಕು, ಹೇಳಿ ನೋಡೋಣ. ಅಲ್ಲ ಮುಚ್ಚಿ, ನಿನಗೆ ಉಪದೇಶ ಎನ್ನುವುದು ಬಂಗಾರದ ಗಟ್ಟಿಯಲ್ಲಿ ಏನಾದರೂ ದೋಷವಿದ್ದರೆ ಇರಬಹುದು. ಗುರುವಿನ ಮಂತ್ರದಲ್ಲಿ ಯಾವ ಸಂದೇಹವೂ ಇಲ್ಲ. ಆಯ್ತು ರೀ, ನಿಮ್ಮ ಆಸೆಯಂತೆಯೇ ನಾನು ಉಪದೇಶ ತಗೊಳ್ತೀನಿ. ನಾನು ಹೋಗಿ ಗುರುಗಳನ್ನು ಕರೆದುಕೊಂಡು ಬರುತ್ತೇನೆ. ಹಾಗೆ ರುದ್ರಮ್ಮ, ತಾಯಿ ರುದ್ರಮ್ಮ. ಗೌಡ್ರು, ಬನ್ನಿ ಬನ್ನಿ ಬನ್ನಿ. ಬಡವರ ಮನೆಗೆ ಭಾಗ್ಯದೇವರು ಬಂದಂಗಾಯ್ತು. ಶ್ರೀ ಗುರುವೇ ನಮ. ಒಳ್ಳೇದಾಗಲಿ ತಾಯಿ. ನಾಗನಗೌಡರು ಮನೆಯಲ್ಲಿ ಇಲ್ಲವೇ? ಅವ್ರು ಯಾವಾಗ ಮನೆಯಲ್ಲಿ ಇರ್ಬೇಕು, 3 ಹೊತ್ತು ಕೆಲ್ಸ 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 ಅಂತ ಹೊರಗಡೆನೇ ಇರ್ತಾರೆ. ಅವ್ರ ವಿಚಾರ ನಿಮ್ಗೆ ಗೊತ್ತಲ್ಲ ಗೌಡ್ರೆ? ಗೊತ್ತು. ಆದರೆ ಶ್ರೀ ಗುರು ಭೀಮೇಶ್ವರನ ಕಾರಣದಿಂದ ನಾಗನಗೌಡರು ಉದ್ಧಾರ ಆಗಿದ್ದಾರೆ. ನಿಜ ನಿಮ್ಮ ಮಾತು. ಗುರುನಾಥ ಭೀಮೇಶ್ವರರ ಕೃಪೆಯಿಂದ ದಾನವನಾಗಿದ್ದ ನನ್ನ ಗಂಡ ಮಾನವನಾಗಿದ್ದಾರೆ. ಎಲ್ಲವೂ ಭೀಮೇಶ್ವರರ ಕೃಪೆ. ಬರುತ್ತಾರೆ, ಅವರು ಬಂದೇ ಬರುತ್ತಾರೆ. ಹೌದು, ಆ ಪುಣ್ಯಾತ್ಮ ನಮ್ಮ ಮನೆಗೆ ಕಾಲಿಟ್ರೆ ನಮ್ಮ ಪಾಪವೆಲ್ಲ ಕರಗಿ ಪುಣ್ಯ ಪ್ರಾಪ್ತಿಯಾಗತ್ತೆ. ಬರ್ತಾರೆ ತಾಯಿ, ಆಲೋಚನೆ ಮಾಡಬೇಡ, ಬಂದೇ ಬರುತ್ತಾರೆ. ಹೇಳ್ತಾ ಇದ್ದ ಹಾಗೆ ಗುರುಗಳು ನಮ್ಮ ಮನೆಗೆ ಬಂದೇ ಬಿಟ್ರು. ಬಂದೇ ಬಿಟ್ಟೆ. ಗುರುಗಳೇ, ನಾವೆಷ್ಟು ಪುಣ್ಯವಂತರು, ಆಶೀರ್ವದಿಸಿ. ನೆನೆದವರ ಮನದಲ್ಲಿ ಸದಾ ನಾನಿರುವೆ ಅಂತ ನಮ್ಮ ಮನೆಗೆ ನೀವು ಧಾವಿಸಿ ಬಂದಿದ್ದೀರಾ. ನಾಗನಗೌಡ ಅಪ್ಪೋರೆ, ದಿನಾಲು ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಿ ತಾನೆ? ಮಾಡುತ್ತಾ ಇದ್ದೇನೆ ಗುರುವೇ. ಆಗಲೇ ಗುರುವೇ, ನಿನ್ನ ಇಚ್ಛೆಯಂತೆ ನಾನು ಮಾಡುತ್ತೇನೆ, ಧ್ಯಾನವನ್ನು ಮಾಡುತ್ತೇನೆ. ಒಂದೇ ಗುರುದೇವ. ಗುರುದೇವ, ನಿನ್ನ ಮಾತುಗಳನ್ನು ಕೇಳಿ ಇಲ್ಲ ಅದು ಚಿತ್ತ ಹೇಳ್ತೀನಿ. ಹಲೋ ಮಹಾಗುರುಗಳೇ, ನೀವು ಹೇಳಿದ ಆಜ್ಞೆಯನ್ನು ಪಾಲಿಸದೆ ಆತ್ಮಹತ್ಯೆಗೆ ಶರಣಾಗಲು ಹೋಗಿದ್ದ ನಾಗನಗೌಡ. ಎಂತ ಹುಚ್ಚನು ನೀನು! ಹೀಗೆ ಬಂದು ಹಾಗೆ ಸಾಯಲು ಈ ಶರೀರ ಭಗವಂತ ಕೊಟ್ಟ ಪ್ರಸಾದ ಕಣಪ್ಪ. ಕರೆಯದಲೇ ಎಂದು ಹೋಗಬಾರದು. ಅದಕ್ಕಾಗಿ ಸರ್ವಜ್ಞ ಹೇಳಿದ್ದಾನೆ, ಕರೆಯದಲೇ ಹೋಗುವವನ ಬರಿಗಾಲಲಿ ನಡೆವವನ ಕರೆದು ಕೆರವಿಲ ಒಡೆಯಂತ ಸರ್ವಜ್ಞ. ಇದರ ಅರ್ಥ ಏನು ಗೊತ್ತೇ? ಏನಪ್ಪಾಗಿ? ಕರೆಯದಲೇ ಹೋಗುವವನ ಎಂದರೆ
ಭೂಮಿಗೆ ಬಂದಿರುವ ಈ ಶರೀರ ಭಗವಂತ ಕರೆಯುವುದಕ್ಕಿಂತ ಮೊದಲು ಹೋಗಬಾರದು. ಬರಿಗಾಲಲ್ಲಿ ತಿರುಗುವವನ ಎಂದರೆ ಬದುಕು ಕೆಲಸ ಇಲ್ಲದೆ ತಿರುಗಾಡುವವನನ್ನ ಅರ್ಥ. ಅದಕ್ಕಾಗಿ ಈ ಶರೀರ ಭಗವಂತ ಕೊಟ್ಟಿರುವಂತಹ ಪ್ರಸಾದ. ಕೆಡಿಸಬಾರ್ದ್ರಪ್ಪ, ಕೆಡಿಸಬಾರ್ದು. ಮಾಡು ಎಲಿರೋ ಎಲಿರೋ ಕೆಡಬ್ಯಾಡಿರೋ, ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವನ ನೋಡಿರೋ, ನಿಮ್ಮ ಒಡಲೊಳಗೆ ಶಿವನ ನೋಡಿರೋ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವನ ನೋಡಿರು, ನಿಮ್ಮ ಒಡಲೊಳಗೆ ಶಿವನ ನೋಡಿರು. ಧ್ಯಾನ ಮಾಡಂದರೆ ನಳ್ಳತ್ತೀರಿ, ತುಸು ಬ್ಯಾನಿ ಬಂದರ ನೆಲಕ ಉಳ್ಳುತ್ತೀರಿ. ದಾನ ಮಾಡಂದರೆ ನಳ್ಳತ್ತೀರಿ, ತುಸು ಬ್ಯಾನಿ ಬಂದರ ನೆಲಕ ಉಳ್ಳುತ್ತೀರಿ. ಜಾನು ಮೊಪ್ಪಿನೊಳಗ ಇರುತ್ತೀರಿ, ಜಾನು ಮೊಪ್ಪಿನೊಳಗ ಇರುತ್ತೀರಿ. ನಾಳೆ ಯಮ ಬಂದರೇನು ಹೇಳತ್ತೀರಿ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವನ. ಸ್ಥಿರವಲ್ಲರೋ ಈ ಸಂಸಾರ, ಗಾಳಿಗಿರಿಸಿದ ದೀವಿಗೆ ಪ್ರಕಾರ. ಸ್ಥಿರವಲ್ಲರೋ ಈ ಸಂಸಾರ, ಗಾಳಿಗಿರಿಸಿದ ದೀವಿಗೆ ಪ್ರಕಾರ. ಮರಳಿ ಬರುವುದು ಘೋರ, ಮರಳಿ ಮರಳಿ ಬರುವುದು ಘೋರ. ಮುಂದೆ ದೊರಕೆಂಬುವುದು ಬಹು ದೂರ. ಎಲಿರೋ ಎಲಿರೋ ಕೆಡಬ್ಯಾಡಿರೋ, ನಿಮ್ಮ ಒಡಲೊಳಗೆ ಶಿವನ ನೋಡಿರು, ನಿಮ್ಮ ಒಡಲೊಳಗೆ ಶಿವನ ನೋಡಿರು, ನಿಮ್ಮ ಒಡಲೊಳಗೆ ಶಿವನ ಈಗಲಾದರೂ ತಿಳಿಯಿತೆ. ನಾಮೋಪದೇಶವನ್ನು ಹೇಳಿದ್ವಲ್ಲ, ಅದನ್ನು ನಿತ್ಯಲೂ ನಿತ್ಯಲೂ ಪಠನೆ ಮಾಡು. ಅದರಿಂದ ನಿನ್ನ ಭವರೋಗಗಳೆಲ್ಲವೂ ದೂರವಾಗುವುದು. ಅಪ್ಪ ಭೀಮೇಶ್ವರ, ನಿನ್ನ ಆಶೀರ್ವಾದದಿಂದ ನಿನ್ನ ಪಾದ ಸಾಕ್ಷಿಯಾಗಿಯೂ ನಾನು ನಿನ್ನ ಮಾತನ್ನು ತಿಳಿದುಕೊಡುತ್ತೇನೆ ತಂದೆ. ಗುರುಗಳ ಆಶೀರ್ವಾದ. ನೋಡಪ್ಪ, ಎಲ್ಲರೂ ದೀಪವನ್ನು ಹಚ್ಚಿರಿ, ಮಂಗಳಾರತಿ ಮಾಡೋಣ. ಅಪ್ಪ ಈಗ ಅದೇ
ದೇಸಿನೇ ಈಗ ಹಾಸ್ಪಿಟ್ಲಿಗೆ ಸೇರಿ ಆಸ್ಪತ್ರೆ ಏನೈತೆ ಅದು ಏನೈತೆ ಮಾತಾಡೋದು ಯಾರು ಮಾತಾಡೋದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಂಗಿ ಹಳೆಯದಾಗಿದೆ ಹೊಸ ಹಂಗೆ ಬಯಸುತ್ತಿದೆ ಕಾಲಚಕ್ರ ತಿರುಗುತ್ತಿದೆ ಪಂಚಮಹಾಭೂತಗಳ ಶರೀರವಿದು ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗ್ತದೆ. ಅಪ್ಪಾಜಿ 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 ಏನಾಗಿದೆ ಅಪ್ಪಾಜಿ? ಏನಾಗುತ್ತದೆ ನಿಮಗೆ? ಹುಚ್ಚ, ನನಗೇನಾಗ್ತದೋ ಅದು ಈ ಶರೀರಕ್ಕಾಗತ್ತ. ಈ ಶರೀರ ದೇವರು ಕೊಟ್ಟ ಮನೆ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ, ಎಲ್ಲರೂ ಒಂದಿಲ್ಲ ಒಂದು ದಿವಸ ಈ ಶರೀರವನ್ನು ಬಿಟ್ಟು ಹೋಗಲೇಬೇಕು, ಹೋಗಲೇಬೇಕು. ಶಿವನ ಕರೆ ಬಂದಾಗ ಹೋಗಲೇಬೇಕು, ಹೋಗಲೇಬೇಕು. ಶಿವನ ಕರೆ ಬಂದಾಗ ಹೋಗಲೇಬೇಕು. ಯೋಗಿಯಾಗಿ ಮೆರೆದರೇನು, ಯೋಗಿಯಾಗಿ ಮೆರೆದರೇನು, ತ್ಯಾಗಿಯಾಗಿ ತಿರುಗಿದರೇನು, ತ್ಯಾಗಿಯಾಗಿ ತಿರುಗಿದರೇನು, ಭೋಗಿಯಾಗಿ ಉಳಿದರೇನು, ಹೋಗಲೇಬೇಕು. ಶಿವನ ಕರೆ ಬಂದಾಗ ಸಿರಿಯನು ಧರಿಸಿ ಧನಿಕರೆನಿಸಿ, ಸಿರಿಯನು ಗಳಿಸಿ ಧನಿಕರೆನಿಸಿ, ಭೂಮಿ ಸಂಪದವ ಧರಿಸಿ, ಭೂಮಿ ಸಂಪದವ ಗಳಿಸಿ, ಮುತ್ತು ಬಂದು ತಟ್ಟಿದಾಗ ಹೋಗಲೇಬೇಕು. ಶಿವನ ಕರೆ ಬಂದಾಗ ಹೋಗಲೇಬೇಕು, ಹೋಗಲೇಬೇಕು, ಹೋಗಲೇಬೇಕು. ಎಲ್ಲರೂ ಕೂಡಿ ತಾತನನ್ನು ವಿಮ್ಸ್ ಆಸ್ಪತ್ರೆ ಬಳ್ಳಾರಿಗೆ ಕರೆದುಕೊಂಡು ಹೋಗೋಣ ನಡೀರಿ. ಹೌದು, ಹಾಗೆ ಮಾಡಬೇಕು. ಬಹಳ ಇದಾಗಿದೆ. ಭವರೋಗವು ಕರೆಯುವಾಗ, ಭವರೋಗ ವೈದ್ಯನು ಕರೆಯುವಾಗ ಈ ಲೋಕದ ವೈದ್ಯರಿಂದೇನಾಗುತ್ತದೋ. ಆದರೆ ಕೊನೆ ಉಪದೇಶ ಕೇಳ್ರಿ. ನಿಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳ್ರಿ. ಪುಣ್ಯ ಕಾರ್ಯದೊಳಗ ಮನಸ್ಸನ್ನ ಹರಿಬಿಡಿ. ಬಾಬು ಸಾಹೇಬ ಮಹಾರಾಜರು ಹಾಕಿಕೊಟ್ಟ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ರಿ. ಅದು ಮುಂದುವರಿಸಿಕೊಂಡು ಹೋಗಬೇಕಂದ್ರೆ ನೀವೆಲ್ಲರೂ ಆಧ್ಯಾತ್ಮವನ್ನು ಅನುಭವಿಸಬೇಕು. ಈಜು ಬಲ್ಲವನೇ ಮುಳುಗುವವನನ್ನ ರಕ್ಷಿಸಲು ಸಾಧ್ಯ. ಆದರೆ ಈಗೇನಾಗಿದೆ,
ಉಳಿಸಬಾರದವನನ್ನ ಉಳಿಸಲು ಹೋಗಿ ತಾವೇ ಹಳ್ಳದಲ್ಲಿ ಬೀಳುತ್ತಿದ್ದಾರೆ. ಪೂಜೆ ಇಲ್ಲ, ಸಂಸ್ಕಾರವಿಲ್ಲ, ತಪಸ್ಸು ಇಲ್ಲ. ಎಲ್ಲ ಬಹಳಷ್ಟು ಯೋಗಿಗಳು ಸಂಸಾರದಲ್ಲಿ ಬೀಳುತ್ತಿದ್ದಾರೆ. ಯಾರು ಏನಾದರೂ ಮಾಡಿಕೊಳ್ಳಿ, ನೀವು ಇನ್ನೊಬ್ಬರ ಬಗ್ಗೆ ಮಾತ್ರ ಯೋಚಿಸಬೇಡಿರಿ. ಬಾಹು ಸಾಹೇಬರ ಕೊನೆಯ ಸಂದೇಶ ಏನಂದ್ರೆ, ಗುರುವಾದವನು ಶಿಷ್ಯನನ್ನು ಏನನ್ನೂ ಬೇಡಲು ಬಾರದು. ಇದು ನಮ್ಮ ಪ್ರತಿಜ್ಞೆ. ನಮ್ಮ ನಂತರ